ಮಣೇ ನಮಃ. ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರಲ್ಲಿ ಅನಂತ ಅನಂತ ಪ್ರಣಾಮಗಳು. ಶ್ರೀಮದ್ ಸಿದ್ಧಾಂತ ಶಿಖಾಮಣಿ ಪರಮ ಪೂಜ್ಯ ಮಲ್ಲಿಕಾರ್ಜುನ ಶಿವಯೋಗಿಗಳ ಪ್ರವಚನ. ಮಲ್ಲಿಕಾರ್ಜುನ ಶಿವಯೋಗಿಗಳು ಅಂದರೆ ಸಿದ್ದೇಶ್ವರ ಸ್ವಾಮೀಜಿಯವರ ಗುರುಗಳು. ಅವರಿಗೆ ವೇದಾಂತ ಕೇಸರಿ ಅಂತಿದ್ರು. ಅಂತ ವೇದಾಂತ ಕೇಸರಿ ಅವರು ಈ ಒಂದು ಸಿದ್ಧಾಂತ ಶಿಖಾಮಣಿ ಪ್ರವಚನವನ್ನು ಕುರಿತು ಬಹಳ ವಿಶಾಲವಾಗಿ ತತ್ವಜ್ಞಾನವನ್ನ ಈ ಗ್ರಂಥದೊಳಗೆ ಕೊಟ್ಟರೆ. ಸಿದ್ದೇಶ್ವರ ಸ್ವಾಮೀಜಿಯವರು ಈ ಒಂದು ಪ್ರವಚನ ಸಾರ ಸಂಗ್ರಹ ಮಾಡಿ ಅಲ್ಲಿ ವಚನ ಸಾಹಿತ್ಯ ಮತ್ತು ಸಿದ್ಧಾಂತ ಶಿಖಾಮಣಿಗೆ ತೌಲನಿಕ ಅಧ್ಯಯನ ಮಾಡಿ ಆಯಾ ಶ್ಲೋಕಗಳಿಗೆ ತಕ್ಕ ವಚನಗಳು, ಬಸವಾದಿ ಶರಣರ ವಚನಗಳನ್ನ ಆ ಶ್ಲೋಕಗಳಿಗೆ ಸಂಬಂಧಪಟ್ಟಂತ ವಚನಗಳನ್ನ ಅದರೊಳಗೆ ಪೂಣಿಸಿ ಸಿದ್ದೇಶ್ವರ ಸ್ವಾಮಿಗಳು, ಬಿಜಾಪುರದ ಲಿಂಗೈಕ್ಯ ಶ್ರೀ ಸಿದ್ದೇಶ್ವರ ಸ್ವಾಮಿಗಳು, ಜ್ಞಾನ ಯೋಗಾಶ್ರಮದ ಸ್ವಾಮಿಗಳು ಈ ಒಂದು ಕೆಲಸ ಮಾಡ್ಯಾರ. ನನಗೆ ಅದೊಂದು ತಲೆಗಿತ್ತು. ವಚನ ಸಾಹಿತ್ಯ ಅಧ್ಯಯನ ಮಾಡಿದ್ದು ಆದ, ಸಿದ್ಧಾಂತ ಶಿಖಾಮಣಿ ಅಧ್ಯಯನ ಮಾಡಿದ್ದು ಆದ. ಎರಡದ್ರೊಳಗೂ ಅದೇ ಅಷ್ಟವರ್ಣ, ಅದೇ ಪಂಚಾಚಾರ, ಅದೇ ಶಟಸ್ಥಲ ಆದ. ಹಂಗಿದ್ದಾಗ ನಾವು ಏನ್ ಮಾಡ್ಬೇಕಂದ್ರೆ ಈ ಒಂದು ಸಿದ್ಧಾಂತ ಶಿಖಾಮಣಿ ಶ್ಲೋಕಕ್ಕೆ ಸಂಬಂಧಪಟ್ಟಂತ ವಚನ ವಚನಗಳನ್ನ ನಾನು ಜೋಡಿಸ್ಬೇಕಂತ ಒಂದು ನಂದು ಪ್ರಾಜೆಕ್ಟ್ ವರ್ಕ್ ಇತ್ತು, ಅದು ವಿಚಾರ ಇತ್ತು ನಂದು. ಅದೇನೋ ಒಂದು ಸ್ವಲ್ಪ ಸ್ಟಾರ್ಟಿಂಗ್ ಮಾಡ್ತಾ ಇರೋಷ್ಟ್ರಲ್ಲೇ ನಮ್ಮ ಸೋದರ ಮಾವನವರು ಏನ್ ಮಾಡಿದ್ರು, ಈ ಬುಕ್ ಬಿಜಾಪುರದಾಗ ಇರ್ತಾರವರು, ಅವ್ರು ತಂದು ನನಗೆ ಇದು ಕೊಟ್ರಿ, ಬುಕ್ ಇದು ತಗೋ, ಇದು ವಚನ ಸಾಹಿತ್ಯ ಸಿದ್ಧಾಂತ ಶಿಖಾಮಣಿ ಎರಡು ಮ್ಯಾಚ್ ಮಾಡಿದ್ದದ ಇದು ಬುಕ್ ಅಂತೇಳಿ. ಹಿಂಗಾಗಿ ಅದ್ ನೋಡ್ದೆ ನನಗೆ ನಾನು ಏನ್ ಮಾಡ್ಬೇಕಂತೀನಿ ಅದೆಲ್ಲ ಅದ್ರೊಳಗೆ ರೆಡಿಮೇಡ್ ಸಿಕ್ಕಿತ್ತು. ಹಂಗಿದ್ದಾಗ ನಾ ಮಾಡೋ ಅವಶ್ಯಕತೆ ಇಲ್ಲ ಬಿಡು ಅಂತೇಳಿ ಇಲ್ಲಿ ಏನ್ ಮಾಡ್ಯಾರ, ಪ್ರತಿಯೊಂದು ಸಿದ್ಧಾಂತ ಶಿಖಾಮಣಿ ಶ್ಲೋಕಕ್ಕೆ ಒಂದೊಂದು ವಚನಗಳನ್ನ ಅದಕ್ಕೆ ಜೋಡಿಸ್ಯಾರ. 1, 2, 3 ವಚನಗಳನ್ನು ಜೋಡಿಸಿದ್ದದ ಮುಂದೆ. ಹಿಂಗಾಗಿ ನಮಗೆ ವಚನ ಸಾಹಿತ್ಯ ಅಥವಾ ಸಿದ್ಧಾಂತ ಶಿಖಾಮಣಿ ಒಳಗೆ ಯಾವುದೂ ವ್ಯತ್ಯಾಸನೂ ಇಲ್ಲ, ರಾಗನೂ ಇಲ್ಲ, ದ್ವೇಷನೂ ಅಲ್ಲ. ನಮ್ಗೇನ್ ಬೇಕು, ಅದರೊಳಗಿಂದು ತತ್ವಜ್ಞಾನವನ್ನ ಪಡ್ಕೊಂಡು ನಾವು ನಮಗ ಆತ್ಮಸ್ವರೂಪ ಸಾಧನೆ ಮಾಡ್ಕೊಳ್ಳೋದಕ್ಕೆ ನಾವು ಅದನ್ನು ಬಳಸ್ಕೊಳಕತ್ತೀವಿ ಅಷ್ಟೇ ಹೊರತು ಯಾವುದನ್ನು ನಾವು ಹೆಚ್ಚಂತ ಅನ್ಬಾರ್ದು, ಯಾವುದನ್ನು ನಾವು ಕಡಿಮೆ ಅಂತ ಅನ್ಬಾರ್ದು. ಚಿತ್ತ ಸಮತೆ ಕಾಯ್ಕೊಂಡು ಹೋಗ್ಬೇಕು. ಇಲ್ಲಿ ಸಿದ್ಧಾಂತ ಶಿಖಾಮಣಿ ಒಳಗೆ 101 ಸ್ಥಳಗಳು, ಅದರೊಳಗೆ 44 ಸ್ಥಳಗಳು ಅಂಗಸ್ಥಳಗಳು. ಅಂದ್ರೆ ತಾನು ವೈಯಕ್ತಿಕ ಮೋಕ್ಷ ಪಡ್ಕೊಳ್ಳಕ್ಕಿರೋದಿಲ್ಲ ಅಂಗಸ್ಥಳ. ಲಿಂಗಸ್ಥಳ ಏನದ ಅಂತಂದ್ರ ತಾನು ವೈಯಕ್ತಿಕ ಮೋಕ್ಷ ಪಡ್ಕೊಳ್ಳಕ್ಕೆ ಏನ್ ಸಾಧನೆ ಮಾಡ್ಯಾರ ಆ ಸಾಧನೆಯನ್ನ ತನ್ನನ್ನ ನಂಬಿದ ಶಿಷ್ಯರಿಗೆ, ಬಂಧುಗಳಿಗೆ, ಮಿತ್ರರಿಗೆ ಮಾರ್ಗದರ್ಶನ ಮಾಡಿ ನೀವು ಈ ತರ ಶಿವಯೋಗ ಸಾಧನ ಮಾಡ್ರಿ ಅಂತೇಳಿ ಮಾರ್ಗದರ್ಶನ ಮಾಡೋದೇ ಲಿಂಗಸ್ಥಳ. ಈ ರೀತಿ ಈ ಒಂದು ವಿಚಾರಧಾರೆ ನಡೆದು ಬರ್ತಾ ಇದೆ. 5ನೇ ಪರಿಚ್ಛೇದದಲ್ಲಿದ್ದೀವಿ ನಾವೀಗ. 5ನೇ ಪರಿಚ್ಛೇದದಲ್ಲಿ ಮೊದಲನೇ ಸ್ಥಳನೇ ಭಕ್ತಸ್ಥಳ. ಆ ಭಕ್ತಸ್ಥಳದೊಳಗ ಪಿಂಡಸ್ಥಳ ಅಂತೇಳಿ ಒಟ್ಟ 15 ಅವಾಂತರ ಸ್ಥಳಗಳು ಬರ್ತಾವ. ಅಂಗಸ್ಥಳದ ಭಕ್ತಸ್ಥಳ, ಭಕ್ತಸ್ಥಳದೊಳಗ ಪಿಂಡಸ್ಥಳ, ಪಿಂಡ ಜ್ಞಾನ ಸ್ಥಳ, ಸಂಸಾರ ಹೇಯ ಸ್ಥಳ, ಗುರುಸ್ಥಳ, ಲಿಂಗ ಧಾರಣ ಸ್ಥಳ, ವಿಭೂತಿ ಧಾರಣ ಸ್ಥಳ,
ರುದ್ರಾಕ್ಷ ಧಾರಣ ಸ್ಥಳ, ಪಂಚಾಕ್ಷರ ಜಪಸ್ಥಳ, ಭಕ್ತ ಮಾರ್ಗ ಕ್ರಿಯಾಸ್ಥಳ, ಉಭಯ ಸ್ಥಳ, ತ್ರಿವಿಧ ಸಂಪತ್ತಿ ಸ್ಥಳ, ಚತುರ್ವಿಧ ಸಾರಾಯ ಸ್ಥಳ, ಹಿಂಗೆಲ್ಲ ಬರ್ತಾವ. ಅದಕ್ಕೆ ನಾವು ಭಕ್ತ ಸ್ಥಳದೊಳಗ 15 ಬರ್ತಾವು. ಚತುರ್ವಿಧ ಸಾರಾಯ, ಸೋಪಾದಿಕ, ನಿರುಪಾದಕ, ಸಹಜದಾನ ಅಂತೇಳಿ ಈ ತರ ಭಕ್ತ ಸ್ಥಳ ಮುಗಿಸ್ಬೇಕಾದ್ರೆ 21 ಪರಿಚ್ಛೇದಗಳ ಪೈಕಿ 9 ಪರಿಚ್ಛೇದಗಳು ಈ ಒಂದು ಭಕ್ತ ಸ್ಥಳದೊಳಗೆ ಅದಾವ. ಅಂಗಸ್ಥಳದ ಭಕ್ತ ಸ್ಥಳದೊಳಗೆ 9 ಪರಿಚ್ಛೇದಗಳು ಕವರ್ ಆಗಿಬಿಡ್ತಾವ. ಇಲ್ಲಿ ನಾವು ಏನ್ ಮಾಡ್ತಾ ಇದ್ದೀವಿ, ಭಕ್ತಸ್ಥಳ, ಅಂಗಸ್ಥಳ, ಅಂಗಸ್ಥಳದ ಭಕ್ತಸ್ಥಳ, ಭಕ್ತಸ್ಥಳದ ಪಿಂಡಸ್ಥಳ. ಇದು ಹೇಳಕ್ ಬರ್ಬೇಕು ನಮಗ್. ಶ್ರೀ ಸಿದ್ಧಾಂತ ಶಿಖಾಮಣಿ ಎಲ್ಲಿದ್ದೀರಿ ಈಗ ಅಂತ ಕೇಳಿದ್ರೆ ಅಂಗಸ್ಥಳದಾಗ ಅದೀವ್ರಿ. ಅಂಗಸ್ಥಳದೊಳಗೆ ಯಾವ ಸ್ಥಳ? ಭಕ್ತಸ್ಥಳ. ಅಂಗಸ್ಥಳದ ಭಕ್ತಸ್ಥಳದೊಳಗ ಆವಾಂತರ ಸ್ಥಳಗಳು 15. ಆ 15 ಆವಾಂತರ ಸ್ಥಳಗಳ ಪೈಕಿ 1ನೇ ಸ್ಥಳ ಪಿಂಡಸ್ಥಳ. ಆ ಪಿಂಡಸ್ಥಳದ ಶ್ಲೋಕಗಳನ್ನು ನಾವು ವಿಶ್ಲೇಷಣೆ ಮಾಡ್ತಾ ಇದ್ದೀವಿ. ಈ ಒಂದು ಪರಮಾತ್ಮನ ಅವ್ಯಕ್ತತೆಗೆ ಕಾರಣ, ಪರಮಾತ್ಮ ಹೇಗಿದ್ದಾನೆ ಅಂತಂದ್ರೆ ನೆಲದ ಮರೆಯ ನಿಧಾನದಂತೆ, ಫಲದ ಮರೆಯ ರುಚಿಯಂತೆ, ಶಿಲೆಯ ಮರೆಯ ಹೇಮದಂತೆ, ತಿಲದ ಮರೆಯ ತೈಲದಂತೆ, ಮರದ ಮರೆಯ ತೇಜದಂತೆ, ಭಾವದ ಮರೆಯ ಬ್ರಹ್ಮವಾಗಿಪ್ಪ ಚನ್ನ ಮಲ್ಲಿಕಾರ್ಜುನ ನಿಲುವನ್ನಾರೂ ಅರಿಯಬಾರದು. ಒಡಲೊಳಗಿದ್ದು ಒಡಲಿಂಗ ಆಧಾರವಾಗಿ ಒಡಲ ಸೋಂಕದೆ ಒಡಲ ಬೆಳಗುವ ಪರಿಯ ನೋಡ, ಬೆಳಗಿಂಗೆ ಬೆಳಗಾಗಿ ಬೆಳಗುವ ಪರಿಯ ನೋಡ, ಪರಮ ಚೈತನ್ಯ ನಿರಾಳ ಗುಹೇಶ್ವರ ಲಿಂಗವು ನೋಡ ಅಂಥೇಳಿ ಈ ತರ ಸಾಕಷ್ಟು ವಚನಗಳನ್ನು ಏನ್ ಮಾಡ್ಯಾರ ಅವರು. ಸಿದ್ಧಾಂತ ಶಿಖಾಮಣಿಯ ಚಂದ್ರಕಾಂತೆ ಯಥಾ ತೋಯಂ ಸೂರ್ಯಕಾಂತೆ ಯಥಾ ನಲಃ ಬೀಜ ಯಥಾಂಕುರ ಸಿದ್ಧಸ್ತಥಾತ್ಮನಿ ಶಿವ ಸ್ಥಿತಃ ಅಂತ ಹೇಳಿ ಒಂದು ಶ್ಲೋಕಕ್ಕೆ ಇಷ್ಟೊಂದು ವಚನಗಳನ್ನ ಸೈಡಿಗೆ ಬರ್ದಾರ. ಇದು ಒಂದ್ ರೀತಿ ನಮ್ಮ ಪುಣ್ಯ ಹೌದಲ್ರಿ. ಈ ಕಡೆ ವಚನ ಸಾಹಿತ್ಯನೂ ಅದ, ಈ ಕಡೆ ಸಿದ್ಧಾಂತ ಶಿಖಾಮಣಿ ಶ್ಲೋಕನೂ ಅದ, ಮತ್ತ ಮಹಾತ್ಮರ ವಿಚಾರಧಾರೆನೂ ಅದರೊಳಗೆ ವೇದಾಂತದ ತಳಹದಿ ಮೇಲೆ ಆ ಒಂದು ವಿಚಾರಧಾರೆ ಮಾಡ್ಯಾರ. ಈ ತರ ವೇದಾಂತ ಮಿಕ್ಸ್ ಮಾಡಿ ವಚನ ಹೇಳ್ತೀನಿ ಅಂತೇಳಿ ಬಸವ ಕೇಂದ್ರದವರು ನಮಗೆ ಲೈಕ್ ಮಾಡಂಗಿಲ್ಲ, ಅಲ್ಲಿ ಮಾತಾಡ್ಲಕ್ ಬಿಡಂಗೇ ಇಲ್ಲ. ಯಾಕಂದ್ರೆ ಅವ್ರು ವೇದಾಂತ ಹೇಳ್ತಾರೆ. ನಾವ್ ಹೇಳೋ ವಚನ ಸಾಹಿತ್ಯ ವೇದಾಂತದಿಂದ ಮುಕ್ತ ಇದ್ರೆ ಹೇಳ್ಬೇಕಂತಾರ ಅವ್ರು. ನಾವು ಅದು ಸ್ವತಂತ್ರ ಅಲ್ಲಪ್ಪ, ಅದು ವೇದಾಂತದ ತಳಹದಿ ಮೇಲೆ ಅದ ವಚನ ಸಾಹಿತ್ಯ ಅಂತ ಹಿಂಗ ಅಂದೇವ ಅಂತಂದ್ರೆ ಅಲ್ಲಿ ಬಸವ ಕೇಂದ್ರ ಮಾತಾಡ್ಲಿಕ್ಕೆ ಬಿಡಂಗಿಲ್ಲ. ಏನ್ ಮಾಡ್ಬೇಕು ಹಿಂಗಾದ್ರೆ? ಯಾರು ತಿಳಿಸಿ ಹೇಳ್ಬೇಕು ಅವ್ರಿಗೆ? ರೇಣುಕಾಚಾರ್ಯರಿಗೆ ಬೈಬೇಕು, ಪಂಚಾಚಾರ್ಯರಿಗೆ ಬೈಬೇಕು, ಮತ್ತೇನ್ ಮಾಡ್ಬೇಕು? ಸ್ವಾಮೀಜಿಗಳಿಗೆಲ್ಲ ಬೈಕೋತಿರ್ಬೇಕು. ವಚನ ಸಾಹಿತ್ಯ ಕಲೀರೇ ಬಿಡ್ರೇ, ಆದ್ರೆ ಅವ್ರಿಗೆ ಬೈಯೋದು ಮುಖ್ಯ ಕೆಲಸ ಅಲ್ಲಿ. ಅದೇ ಒಂದೇ ಕೆಲಸ. ಪಲ್ಲಕ್ಕಿ ಅದಕ್ಕೆ ಬೇಕು, ಕಿರೀಟಿ ಅದಕ್ಕೆ ಬೇಕು, ಅದೇ ಅದಕ್ಕೆ ಬೇಕು, ಇದೇ ಅದಕ್ಕೆ ಬೇಕು. ಕೆತ್ತೆ ಬಯಸಿ ಬೈಗಳದೇ ಒಂದು ದೊಡ್ಡ ಕೆಲಸ. ತಮ್ಮ ಸಾಧನೆ ಏನದ? ಬಸವಾದಿ ಶರಣರು ಕಾಯಕ ಕೊಟ್ಟರ, ದಾಸೋಹ ಕೊಟ್ಟರ. ಬಸವಾದಿ ಶರಣರು ಕೊಟ್ಟರ, ಯಾರಿಲ್ಲ ಅಂದ್ರೆ ಜಗತ್ತಿಗೆ ಗೊತ್ತದ ಇವ್ರು ಬಸವಾದಿ ಶರಣರು ಕೊಟ್ಟರು ಕಾಯಕ ದಾಸೋಹ. ಮತ್ತೆ ಯಾರು ಬೇರೆಯವ್ರು ಕೊಟ್ಟರ ಯಾರು ಹೇಳ್ತಾ ಇಲ್ಲ. ಮತ್ತದು ಪ್ರಚಾರ ಮಾಡೋರು ನೀವು ಏನೇನು ಕಾಯಕ ಮಾಡ್ಲಕತ್ತೀರಿ, ಏನೇನು ದಾಸೋಹ ಮಾಡ್ಲಕತ್ತೀರಿ ಅಂದ್ರೆ ಕೇಳಿದ್ರೆ ಪೂಜೆ. ಸುಮ್ಮನೆ ಬಸವಣ್ಣನ ಹೆಸರು ಪ್ರಚಾರ ಮಾಡಿದ್ರಿ, ಅದಕ್ಕೆ ಬಂತು. ನಾವು ಏನ್ ಮಾಡ್ಲಕತ್ತೀವಿ? ಅದು ನಮ್ಮ ಕಾಯಕ, ನಮ್ಮ ಜೀವನ. ವಚನಗಳಿರೋದ ನಾವು ಬದುಕುವುದಕ್ಕೆ, ಹೇಳುವುದಕ್ಕಲ್ಲ, ಹೇಳ್ಕೊಳ್ಳೋದಕ್ಕಲ್ಲ. ನಮ್ಮ ಕಾಯಕ ಹೆಂಗದ ಅದನ್ನ ಹೇಳ್ಬೇಕು. ನಾ ಇಂಥ ಕಾಯಕ ಮಾಡ್ಲಕತ್ತೀನಿ, ನನ್ನ ಕಾಯಕ ಹಿಂಗ ಸತ್ಯ ಕಾಯಕ, ಹಿಂಗ ಶುದ್ಧ ಕಾಯಕ ಅದ. ಬಂದದ್ದನ್ನ ನಾನು ಗುರುಲಿಂಗ ಜಂಗಮರಿಗೆ ದಾಸೋಹ ಮಾಡ್ತೀನಿ, ವಿನಿಯೋಗ ಮಾಡ್ತೀನಿ,
ಅವರಿಗೆ ಕೊಟ್ಟು ಮಿಕ್ಕಿದ್ದು ಒಕ್ಕಿದ್ದು ಏನದ ಅದನ್ನು ಪ್ರಸಾದ ಅಂತ ನಾ ಸ್ವೀಕಾರ ಮಾಡ್ತೀನಿ ಅನ್ನೋಂಥವ್ರು ಎಲ್ಲರೇ ಅದರನ್ರಿ ದೀಪ ಹಚ್ಚಿ ಹುಡ್ಕಲಕ್ ಅದರ್ರಿ ಎಲ್ಲರ ಭೂಮಿ ಮೇಲೆ ಸತ್ಯ ಶುದ್ಧ ಕಾಯಕ ಮಾಡಿ ಗುರು ಲಿಂಗ ಜಂಗಮರಿಗೆ ಸಮರ್ಪಿಸಿ ಅವರ ಉಪಚಾರ ಮುಗಿದ ಮೇಲೆ ಏನು ಉಳಿತದ ಅದನ್ನು ನಾನು ಶಿವನ ಪ್ರಸಾದ ಅಂತ ಸ್ವೀಕಾರ ಮಾಡ್ತೀನಿ ಅಂತ ಇದು ಕಾಯಕ ದಾಸೋಹದ ತತ್ವ. ಯಾರ್ಯಾರು ಅದಾರನ್ರಿ ನಿಮ್ ಪರಿಚಯದಾಗ ಎಲ್ಲಾರ ಇದ್ರೆ ಹೇಳ್ರಿ, ಹೋಗಿ ಅವ್ರ ಕಾಲಿಗೆ ಶಂಭ ಮಾಡಿ ಬರಮ್. ಏನ್ ಮಾಡ್ತೀರಿ? ಯಾರ್ಯಾರು ಅದರ? ನೀವ್ ಯಾರ್ಯಾರು ಇದೀರ? ನಾವ್ ಯಾರ್ಯಾರು ಇದೀವಿ? ಸುಮ್ಮ ಹೇಳಿದ್ದೆ ಹೇಳದ ಎದಕ್ ಬರ್ತದ ಹಂಗೆ ಹೇಳಿದ್ರೆ? ಈಗ ಪರಮಾತ್ಮ ಅವ್ಯಕ್ತ ಅದನ, ಎಳ್ಳಿನಾಗ ಎಣ್ಣೆ ಇದ್ದಂಗ ಅದನ. ಈಗ ಪರಮಾತ್ಮನನ್ನ ನೋಡುವ ವಸ್ತುನ, ತಿಳಿಯುವ ವಸ್ತುನ? ಪರಮಾತ್ಮ ಅರಿಯುವ ವಸ್ತು, ಅರಿವಿಗೆ ತಂದ್ಕೋಬೇಕು. ಎಳ್ಳಿನೊಳಗೆ ಎಣ್ಣೆ ಆದ ಅಂತಂದ್ರ ಎಳ್ಳು ಜಜ್ಜಿನೇ ಎಣ್ಣೆ ತೆಗೆದು ನೋಡ್ಬೇಕಾಗಿಲ್ಲ. ಗಡಿಗೆ ಒಳಗ ಮಣ್ಣಲಿಂತೆ ಗಡಿಗೆ ಆಗ್ಯದ ಅಂತಂದ್ರೆ ಗಡಿಗೆ ತಗೊಂಡು ಒಡೆದು ಪೌಡರ್ ಮಾಡಿ ಮಣ್ಣು ನೋಡ್ಬೇಕಾ? ಏನು ಗಡಿಗೆ ಮಣ್ಣಲಿಂತ ಆಗ್ಯದ ಅಂದ್ರೆ ತಿಳ್ಕೊಳಕ್ ಬರ್ತದ ಇಲ್ಲ? ಪರಮಾತ್ಮ ಎನ್ನುವುದು ಅರಿಯುವ ವಸ್ತು. ಈಗ ಒಂದು ಬಟ್ಟಿ ಅದಪ್ಪ, ಆ ಬಟ್ಟಿ ಎದರಿಂದ ಆಗ್ಯದ ಅಂತಂದ್ರ ಎಳಿಗಳಲ್ಲಿಂತ ಆಗ್ಯದ. ಮತ್ತೆ ಎಳಿ ಎದರ್ಲಿಂತ ಆಗ್ಯದ ಅಂತಂದ್ರ ಅದಕ್ಕಿಂತ ಸೂಕ್ಷ್ಮ ಎಳಿಗಳದವಲ್ಲ, ದಾರದಲಿಂತ ಬಟ್ಟಿ ಆಗ್ಯದ, ಎಳಿಗಳಲ್ಲಿಂತ ದಾರ ಆಗ್ಯದ ಅಂತಂದ್ರ ತಿಳ್ಕೊಳಕ್ ಬರ್ತದ ಏನು? ಬಟ್ಟೆಗಿನ ಎಳಿ ಎಲ್ಲ ಕಿತ್ತಿ ಬಟ್ಟಿ ಅಂತ ನೋಡ್ಬೇಕ? ಹೌದು, ಒಳಗೆ ಎಳಿ ಅದಾವ ಅಂತ ಬಟ್ಟೆ ಎಲ್ಲ ಕಿತ್ತಿ ನೋಡ್ಬೇಕ. ಮತ್ತ ದಾರ ಎಲ್ಲ ಕಿತ್ತಾಡಿ ಅದ್ರೊಳಗಿಂದ ಎಳಿ ತೆಗೆದು ನೋಡ್ಬೇಕ? ಹೆಂಗ್ ಮಾಡೋದು? ಇದು ಪರಮಾತ್ಮ ಅನ್ನೋದು ತಿಳಿಯುವ ವಸ್ತು, ಜ್ಞಾನಕ್ಕೆ ಸಂಬಂಧಪಟ್ಟಂತ ವಸ್ತು, ಅದು ನೋಡಂತ ವಸ್ತು ಅಲ್ಲ. ನೀನ್ ಯಾರ ಹೇಳಿದ್ರು ನಾನು ದೇವ್ರು ಅಂತ ನೀವು ಕಾನ್ಫಿಡೆಂಟ್ ಆಗಿ ಹೇಳ್ರಿ ಅಂದ್ರೆ ದೇವ್ರು ಇದ್ದದ್ದು ತೋರ್ಸು ಅಂತಾರ. ತೋರ್ಸೋದು ಅಲ್ಲ, ಅದು ನೋಡೋದು ಅಲ್ಲದು, ಇರುವುದಕ್ಕ ಅರಿಯುವುದಕ್ಕ ಇರುವಂತ ವಸ್ತು ಅದು. ಪರಮಾತ್ಮನಾಗಿ ಇರುವುದು, ಪರಮಾತ್ಮನನ್ನು ಅರಿಯುವುದು, ಪರಮಾತ್ಮನಲ್ಲಿ ಬೆರೆಯುವುದು. ಯಾರಿಗೂ ತೋರ್ಸೋದ ಸಲುವಾಗಿ ಇಲ್ಲ. ನೀ ಏನ್ ದೇವ್ರ ಮನುಷ್ಯನಂತೇಳಿ ಯಾರ ಏನಾರ ಎದುರು ಮಾತಾಡಿದ್ರೆ ಅವ್ರನ್ನ ದೇವ್ರ ಅಂತ ಹೇಳ್ಬೇಕು. ಆ ಕಾನ್ಫಿಡೆನ್ಸ್ ನಿಮ್ಮಲ್ಲಿ ಬರ್ಬೇಕು. ಅವ್ರಿಗಿರ್ಲಕ್ಕಿಲ್ಲ, ನಾವರ ಇದೀವಿ ಇಲ್ಲ. ರತ್ನದ ವ್ಯಾಪಾರಿಗೆ ರತ್ನದ ಬೆಲೆ ಗೊತ್ತಾಯ್ತು, ಕತ್ತಿ ವ್ಯಾಪಾರಿಗೆ ಕತ್ತಿ ಬೆಲೆ ಗೊತ್ತಾಯ್ತು, ಕತ್ತಿ ವ್ಯಾಪಾರಿಗೆ ಹೋಯ್ದು ರತ್ನ ಕೊಟ್ಟೋದಕ್ಕೆ ಬೆಲೆ ಗೊತ್ತಾಯ್ತು. ರತ್ನದ ವ್ಯಾಪಾರಿಗೆ ಹೋಯ್ದು ಮುಂದೆ ಕತ್ತಿ ನಿಂದಿರ್ಸಿ ಅದ್ರ ಬೆಲೆ ಏನಂತ ಕೇಳಿದ್ರೆ ಅವ ಏನ್ ಹೇಳ್ತಾನ? ಯಾರ್ಯಾರು ಏನೇನು ವ್ಯಾಪಾರ ಇರ್ತಾರೋ ಅವ್ರಿಗೆ ಅದ್ರ ಬೆಲೆ ಗೊತ್ತಿರುತ್ತೆ. ಅದಕ್ಕೆ ಸಂಬಂಧ ಇರ್ಲಾರ್ದಂಥವ್ರು ಏನಾರು ಮಾತಾಡಿದ್ರೆ ನಾವು ವೀಕ್ ಆಗೋದಿಲ್ಲ. ಅದಕ್ಕೇನಾಯ್ತು? ಪರಮಾತ್ಮ ಹಿಂಗದನ. ಪರಮಾತ್ಮ ಇರೋದು ಒಂದು ರೀತಿ ಸಮಸ್ಯೆ, ಮತ್ತ ಇನ್ನ ಒಂದೇನದ, ಪರಮಾತ್ಮ ಅವ್ಯಕ್ತದನ ಅಂತಂದ್ರೆ ಹೆಂಗದನ? ಎಳ್ಳಿನಾಗ ಎಣ್ಣೆ ಇದ್ದಂಗದನ, ಬಟ್ಟೆ ವಸ್ತ್ರದೊಳಗೆ ಎಳೆಗಳು ಇದ್ದ ಹಾಗೆ, ಆಭರಣದೊಳಗೆ ಬಂಗಾರ ಇದ್ದ ಹಾಗೆ, ಮಡಿಕೆಯೊಳಗ ಮಣ್ಣು ಇದ್ದ ಹಾಗೆ ಹಿಂಗದನ. ಈಗ ನಮಗೆ ಏನಾಗಕತ್ತದಪ್ಪ ಅಂದ್ರ, ನಮ್ಮಲ್ಲಿ ಒಂದು ಸತ್ವ ರಜ ತಮೋ ಗುಣ ಅನ್ನೋದು ಇದ್ದದ್ದಕ್ಕೆ ಸಿದ್ಧಾಂತ ಶಿಖಾಮಣಿ ಒಳಗನು ಅದೇ ಸತ್ವ ರಜ ತಮೋನೇ ಹೇಳಕತ್ತಾರ, ವಿಚಾರ ಸಾಗರದೊಳಗನು ಅದೇ ಸತ್ವ ರಜ ತಮೋನೇ ಹೇಳಕತ್ತಾರ. ಈ ಮೂರು ಗುಣಗಳು ನಮಗೆ ಏನ್ ಮಾಡ್ಲಕತ್ತವ? ಪ್ರಕೃತಿಯ ಈ ಮೂರು ಗುಣಗಳು ಆ ಪರಮಾತ್ಮನ ಇರುವಿಕೆಯನ್ನು ನಮ್ಮ ಅರಿವಿಗೆ ಬರಲಾರ್ದಂಗೆ ಮಾಡ್ಲಕತ್ತವ. ಸತ್ವಗುಣ ಏನ್ ಮಾಡ್ತದ? ಗುರು ಶಾಸ್ತ್ರಗಳನ್ನ ನಂಬಿ
ಅವುಗಳಿಂದ ಅವ್ರದ್ದು ಪೂಜೆ ಮಾಡಿ ಅವ್ರದ್ದು ಆಶೀರ್ವಾದ ತಗೊಳಕ್ ಹೋಲಕತ್ತದೆ ಹೊರತು ಆ ಶಾಸ್ತ್ರ ಗುರುವಿನ ವಾಕ್ಯದಿಂದ ತಾನು ಶಿವಸ್ವರೂಪ ಆಗುವಂತ ಸಾಧನೆ ಮಾಡ್ತಾ ಇಲ್ಲ. ರಜೋಗುಣ ಏನ್ ಮಾಡ್ಲಕತ್ತದ? ನಂಬಿಕೆ, ನಂಬಲು ಬೇರೆ ಯಾವುದನ್ನ ನಂಬಿ ಇದ್ರ ಮೇಲೆ ಸುಮ್ಮನೆ ನಾಮಕೇವ ಅಷ್ಟೇ ಆಧ್ಯಾತ್ಮ ಸಾಧನೆ. ತಮೋ ಗುಣ ಏನ್ ಮಾಡ್ಲಕತ್ತದ? ವಿಷಯ ಭೋಗಾಸಕ್ತಿ, ಶಬ್ದ ಸ್ಪರ್ಶ ರೂಪ ರಸ ಗಂಧ ಹಣ್ಣು ಹೆಣ್ಣು ಮಣ್ಣು ಅಧಿಕಾರ ಪ್ರಚಾರಗಳ ಒಂದು ಭೋಗದಲ್ಲಿ ಆ ಪರಮಾತ್ಮ ನಮಗ ಅರಿವಿಗೆ ಬರಲಾರ್ದಂಗೆ ಆಗ್ಲಕತ್ತಾನ. ಪರಮಾತ್ಮ ಪ್ರತ್ಯಕ್ಷವಾಗಿಯೇ ಇದ್ದಾನೆ, ಅರಿಯಬೇಕಾಗ್ಯದಷ್ಟೇ ಹೊರತು ಅರಿಯಬೇಕಾಗ್ಯದ. ಹ್ಯಾಂಗ್ ಅರಿಬೇಕ್ರಿ ಅಂತಂದ್ರ ಮುಂದೊಂದು ಕಲ್ಲಿಡ್ಬೇಕಪ್ಪ. ಇದು ಏನು ಅಂತ ಕೇಳ್ಬೇಕು. ಕಲ್ಲು ಇದೆ. ಕಲ್ಲು ಇದೆ ಅಂತಂದ್ರೆ ಕಲ್ಲು ಅಂದ್ರೆ ಏನದು? ನಾಮ ರೂಪ. ಅದು ತೋರುವಿಕೆಯಲ್ಲಿ ಕಲ್ಲು, ಇರುವಿಕೆಯಲ್ಲಿ by appearance it is a stone, by existence it is Brahman. ಬ್ರಹ್ಮನೇ ಕಲ್ಲಿನ ರೂಪದಲ್ಲಿದ್ದಾನೆ. ಹಿಂಗ ತಿಳ್ಕೊಳಕ್ ಏನು ತ್ರಾಸ ಆಗ್ಲಕತ್ತವ? ಕಲ್ಯಾಣಪ್ಪ ಏನಿದು? ನಾಮ ರೂಪ. ಬೈ ಅಪಿಯರೆನ್ಸ್ ಕಲ್ಯಾಣಪ್ಪ, ಬೈ ಎಕ್ಸಿಸ್ಟೆನ್ಸ್ ಏನದ ಕಲ್ಯಾಣಪ್ಪ? ಬ್ರಹ್ಮ. ಇರುವಿಕೆಯಲ್ಲಿ ಬ್ರಹ್ಮ, ತೋರುವಿಕೆಯಲ್ಲಿ ಕಲ್ಯಾಣಪ್ಪ. ಬ್ರಹ್ಮನೇ ಕಲ್ಯಾಣಪ್ಪ ರೂಪದಲ್ಲಿ ತೋರುತ್ತಿದ್ದಾನೆ. ಎತ್ತ ನೋಡಿದಡತ್ತ ನೀನೇ ದೇವ. ಅರಿಯುವುದಕ್ಕ ಏನು ತ್ರಾಸ ಆಗ್ಲಕತ್ತದ? ಎಲ್ಲವನ್ನ ಬ್ರಹ್ಮ ಅಂತೇಳಿ ಅರಿಲಿಕ್ಕ ಏನು ತ್ರಾಸ ಆಗ್ಲಕತ್ತದ? ಬ್ರಹ್ಮನೇ, ಎಲ್ಲ ರೂಪ ಅವನೇ, ಎಲ್ಲ ರೂಪ ಅವನೇ. ಏನು ಜಗತ್ತಿನಾಗ ಏನೇನು ರೂಪ ಅವ ಎಲ್ಲ ರೂಪ ಅವನೇ. ಸುರರು ಅವನೇ, ಅಸುರರು ಅವನೇ, ಮನುಷ್ಯರು ಅವನೇ, ರಾಕ್ಷಸರು ಅವನೇ, ದೈತ್ಯರು ಅವನೇ, ದುಷ್ಟರು ಅವನೇ, ಶಿಷ್ಟರು ಅವನೇ, ಎಲ್ಲನೂ ಅವನೇ. ದುರ್ಯೋಧನನು ಅವನೇ, ಧರ್ಮರಾಯನು ಅವನೇ, ಕೃಷ್ಣನು ಅವನೇ, ರಾಮನು ಅವನೇ, ರಾವಣನು ಅವನೇ, ಸೀತೆಯು ಅವನೇ. ಅವನು ಬಿಟ್ಟು ಮತ್ತೊಂದೇನು ಇಲ್ಲೇ ಇಲ್ಲ. ಸೀತೆ ಇದ್ದಾಳೆ. ಸೀತೆ ನಾಮರೂಪ. ಅದು ತೋರುವುದಕ್ಕೆ ಸೀತೆ ಅಂತ ಒಂದು ನಾಮರೂಪ. ದಟ್ ಈಸ್ ಬೈ ಅಪಿಯರೆನ್ಸ್, ಬೈ ಎಕ್ಸಿಸ್ಟೆನ್ಸ್ ಅಂದ್ರೆ ಇರುವಿಕೆಯಲ್ಲಿ. ತೋರುವಿಕೆಯಲ್ಲಿ ಸೀತೆ, ಇರುವಿಕೆಯಲ್ಲಿ ಬ್ರಹ್ಮ ಪರಮಾತ್ಮ. ಪರಮಾತ್ಮನೇ ಸೀತೆಯ ರೂಪದಲ್ಲಿದ್ದಾನೆ. ಕಳ್ಳ ಸುಳ್ಳ ದುಷ್ಟ ಅದು ಹೆಂಗಿರ್ತಾನ್ರಿ? ಪರಮಾತ್ಮ ಇರ್ತಾನ. ಈ ಜಗತ್ತಿನೊಳಗ ದುಷ್ಟತನ ಮಾಡಿದರೆ ಏನ್ ಆತದ ಅಂತ ತಿಳಿಸಿಕೊಡೋದಕ್ಕ ಅವ ದುಷ್ಟನೂ ಆಗ್ಯಾನ. ಕುಡಿದು ದೇಹ ಹಾಳು ಮಾಡ್ಕೊಂಡ್ರ, ಮಾನ ಪ್ರಾಣಗಳು ಕೆಡಿಸ್ಕೊಂಡ್ರ ಸಂಸಾರ ಪರಿಸ್ಥಿತಿ ಏನಾಗ್ತದ ಅಂತ ತಿಳಿಸಿಕೊಡೋದಕ್ಕೆ ಅವ ಕುಡುಕನೂ ಆಗ್ಯಾನ. ಎಲ್ಲ ಪಾತ್ರ ವಹಿಸಿ ನಮಗೆ ತೋರಿಸಿಕೊಡ್ಲಕತ್ತಾನ. ಇಂತಿಂತ ಕೆಲಸ ಮಾಡಿದ್ರೆ ಹಿಂಗ ಆತಿರ್ ನೋಡೋಣ. ಹೀಗಾಗಿ ಪರಮಾತ್ಮನ ನೋಡುವುದಕ್ಕ ನಮಗ ತಿಳ್ಕೊಂಡು ನೋಡ್ಬೇಕಾಗಿದೆ ಹೊರತು ಅವನು ಏನೋ ಒಂದು 4 ತಲಿ 5 ತಲಿ 10 ಭುಜ ಕಿರೀಟ ಹಾಕೊಂಡು ಬಂದು ಎದರಿರ್ತಾನಂತ ಅಂತದಿಲ್ಲದು. ಬಹಳ ಮಜಾ ಅದು, ತಿಳ್ಕೋಬೇಕಷ್ಟೇ. ಅಣುರೇಣು ತೃಣಕಾಷ್ಟಗಳೆಲ್ಲ ಪರಮಾತ್ಮ ಪರಮಾತ್ಮ ಪರಮಾತ್ಮ. ಪರಮಾತ್ಮ ಅಂದ್ರೆ ಏನು ಅಂತಂದ್ರೆ ಸದ್ರೂಪ, ಚಿದ್ರೂಪ, ಆನಂದ ರೂಪ, ನಿತ್ಯ ರೂಪ, ಪರಿಪೂರ್ಣ ರೂಪ. ಇದು ಏನಪ್ಪಾ ಅಂತಂದ್ರೆ ಮನುಷ್ಯನ ಬುದ್ಧಿಗೆ ನಿಲುಕಿಸಿ ತಿಳ್ಕೊಂಡಂತ ಜ್ಞಾನ. ಆದ್ರೆ ಪರಮಾತ್ಮ ಇದೇ ಜ್ಞಾನಕ್ಕೆ ಅವ ಇಷ್ಟಕ್ಕೆ ಅವ ಇಷ್ಟರ ಮಟ್ಟಿಗೆ ಅದನ್ನಂತ ಅನ್ಕೊಂಡ್ರೆ ಇದನ್ನು ಮೀರ್ಯಾನ. ನಮ್ಮ ಬುದ್ಧಿಗೆ ಇಷ್ಟು ತಿಳಿದದ ಅವನ ಬಗ್ಗೆ.
ನಮಗೆ ತಿಳಿದಟ್ಟು ಬುದ್ಧಿ ಒಳಗ ಅವ ಸೀಮಿತ ಇಲ್ಲ, ಇದನ್ನೂ ಮೀರಿ ಅದ ನಾವು, ಎಲ್ಲವನ್ನೂ ಮೀರಿ ಅದ ನಾವು. ಸದ್ರೂಪ ಚಿದ್ರೂಪ ನಮ್ಮ ಬುದ್ಧಿ ತಿಳಿದಂಗೆ ನಾವು ಹೇಳಕತ್ತೀವಿ. ಅವ ಸದ್ರೂಪಕ್ಕೂ ಮೀರಿದನ, ಚಿದ್ರೂಪಕ್ಕೂ ಮೀರಿದನ, ಎಲ್ಲದಕ್ಕೂ ಮೀರಿದವ ಅದನ್ನು. ನಾವು ಏನ್ ತಿಳ್ಕೊಂಡಿವಿ, ನಮ್ಮ ಜ್ಞಾನದ ಮಟ್ಟಿಗೆ ಅವ ಅದನ್ನ ತಿಳ್ಕೊಂಡಿವಿ. ಹಿಂಗಾಗಿ ನಾವೇನಾಗಬೇಕಾಗ್ಯದ, ತ್ರಿಗುಣಾತೀತ ಆಗ್ಬೇಕಾದ್ರೆ ಹಿಂಗಾಗ್ಬಿಡ್ಬೇಕಷ್ಟೇ. ಪ್ರತಿಯೊಂದು ಪರಮಾತ್ಮ, ಒಂದು ಕ್ಷಣದ ಆಯುಷ್ಯ ಪರಮಾತ್ಮನ ಭಿಕ್ಷೆ, ಒಂದು ತುತ್ತು ಅನ್ನ ಪರಮಾತ್ಮನ ಭಿಕ್ಷೆ, ಒಂದು ಆಶ್ರಯ ಪರಮಾತ್ಮನ ಭಿಕ್ಷೆ. ಪ್ರತಿಯೊಂದು ಶಕ್ತಿ, ಮಾತನಾಡುವ ಶಕ್ತಿ, ಕೆಲಸ ಮಾಡುವ ಶಕ್ತಿ, ವಿಚಾರ ಮಾಡುವ ಶಕ್ತಿ, ಪರೋಪಕಾರ ಮಾಡುವ ಶಕ್ತಿ, ಪ್ರೀತಿ ಮಾಡುವ ಶಕ್ತಿ, ದ್ವೇಷ ಮಾಡುವ ಶಕ್ತಿ. ಪ್ರೀತಿ ಮಾಡ್ಲಕ್ ಬಹಳ ಶಕ್ತಿ ಬೇಕಾಗಿಲ್ಲ, ದ್ವೇಷ ಮಾಡ್ಲಕ್ಕ ಅದ್ರ 10 ಪಟ್ಟು ಶಕ್ತಿ ಬೇಕಾಗ್ತದೆ. ಎಲ್ಲದಕ್ಕೂ ಶಕ್ತಿ ಎಲ್ಲ ಪರಮಾತ್ಮಂದೇ ಅದ, ಎಲ್ಲ ನಿಂದೆ ಅಪ್ಪ, ಎಲ್ಲ ನಿಂದೆ ಅದಪ್ಪ. ಹೀಗಾಗಿ ನಿಮಗ ಪರಮಾತ್ಮನ ದರ್ಶನ ಹೆಂಗ್ ಮಾಡ್ಕೋಬೇಕಂತ ಇಲ್ಲಿ ಮಾರ್ಗದರ್ಶನ ಕೊಟ್ರು ಅವ್ರು. ನಮ್ಮಲ್ಲಿರುವ ಈ ಒಂದು ಸತ್ವ ರಜ ತಮೋ ಗುಣಗಳು ನಮಗ ಆ ಪರಮಾತ್ಮನನ್ನು ಅರಿಲಿಕ್ಕೆ ಬಿಡ್ತಾ ಇಲ್ಲ. ತಮೋ ಗುಣ ಯಾಕೆ ಬಿಡ್ತಾ ಇಲ್ಲ? ತಮೋ ಗುಣ ಏನ್ ಮಾಡ್ತದ ಅಂತ ಕೇಳಿದ್ರೆ, ವಿಷಯ ಭೋಗಗಳು ಸಾಕು ಬಿಡಪ್ಪ, ನಮಗೆ ದೇವ್ರ ಆರಾಮಿಟ್ಟನ, ರೊಕ್ಕ ರೂಪಾಯಿ, ಹೆಂಡ್ರು ಮಕ್ಕಳು, ನಮ್ಮ ಸಂಸಾರ ಚಂದ ಇಟ್ಟನ, ಮತ್ಯಾ ದೇವ್ರ ತಗೊಂಡು ಏನ್ ಮಾಡ್ತಿ? ವೆಚ್ಚಕ್ಕೆ ಹೊನ್ನಿರಲು, ಮತ್ತೇನದಲ್ರಿ ವಚನದು, ಇಚ್ಛೆಯನ್ನರಿಯಿತು ನಡೆಯುವ ಸತಿರಲು, ಬೆಚ್ಚನ ಮನೆ ಇರಲು. ವಚನ ಕೇಳಿರಿಲ್ಲದು? ಬೆಚ್ಚನ ಮನೆ ಇರಲು, ವೆಚ್ಚಕ್ಕೆ ಹೊನ್ನಿರಲು, ಇಚ್ಛೆಯನ್ನರಿತು ನಡೆಯುವ ಸತಿಸುತರಿರಲು, ಆ ಸ್ವರ್ಗಕ್ಕೆ ಕಿಚ್ಚು ಹಚ್ಚಂದ ಸರ್ವಜ್ಞ. ಸ್ವರ್ಗಕ್ಕೆ ಬೆಂಕಿ ಹಚ್ಚಕೇಳಿ ನಾವು ತಗೊಂಡು ನಮ್ಗೆ ಏನ್ ಮಾಡ್ಬೇಕಾಗ್ಯದ? ಹೆಂಡ್ರ ಮಕ್ಕಳು ನಮ್ಮ ಮಾತು ಕೇಳ್ಕೊಂಡು ನಡುತ್ತಿದ್ರಂತಂದ್ರ, ಒಂದಿಟ್ಟು ಬೆಚ್ಚಗ ಮನಿ ಇತ್ತು ಅಂದ್ರ, ಖರ್ಚಿಗೆ ರೊಕ್ಕಿತ್ತು, ಆರಾಮ್ ಏನ್ ಬೇಕಾದ್ರು ತರೋದು, ತಿನ್ನೋದು, ಉಣೋದು, ಇಷ್ಟಿದ್ರ ಸಾಕು. ಏನ್ ಬೇಕು? ಯಾ ದೇವ್ರ ಯಾ ದಿನ್ರ ಆ ಸ್ವರ್ಗಕ್ಕೆ ಕಿಚ್ಚ ಹಚ್ಚಂದ. ಇದೇನ್ ಸತ್ವಗುಣನ, ರಜೋಗುಣನ, ತಮೋಗುಣನ? ದೇವ್ರ ಯಾ ಸಾಧನೆನೇ ಬೇಕಾಗಿಲ್ಲ ಅಂತಾರ. ಇಟ್ಟಿತ್ತಂದ್ರ ಪೈಸಾ ಮೇರ ಪರಮಾತ್ಮ, ಪತ್ನಿ ಮೇರ ಗುರು, ಬಚ್ಚೆ ಸಾಧು, ಬಚ್ಚೆ ಸಾರೆ ಸಾಧು ಸಂತ್. ನನ್ನ ಮಕ್ಕಳು ಅದರಲ್ಲ, ಅವರೇ ನಾನು ಸಾಧು ಸಂತರು, ಅವ್ರ ಸೇವೆ ಮಾಡ್ತೀನಿ. ಸಾಧು ಸಂತರ ಸೇವೆ ಎಲ್ಲಿ ಮಾಡ್ತೀರಿ? ಯಾವಾಗ ಮಾಡ್ತೀರಿ? ಮಕ್ಕಳ ಸೇವೆ ಹೆಂಗ್ ಮಾಡ್ತೀರಿ? ಹಗಲು ರಾತ್ರಿ ಅವ್ರ ಚಿಂತೆ ಹೆಂಗ್ ಮಾಡ್ತೀರಿ? ಎಲ್ಲಿ ಮಾಡ್ತೀರಿ ಸಾಧು ಸಂತರ ಸೇವೆ? ಸಾಧು ಸಂತರ ಅಪ್ಪನಂಗೆ ಸೇವೆ ಮಾಡ್ತೀರಿ ಮನ್ಯಾಗ ಮಕ್ಕಳು. ಬಚ್ಚೆ ಮೇರ ಸಾಧು ಸಂತ್, ಪೈಸಾ ಮೇರ ಪರಮಾತ್ಮ, ಪತ್ನಿ ಮೇರ ಗುರು. ಯಾ ಗುರುವಿನ ವಾಕ್ಯ ಪಾಲಿಸ್ತೀರಿ ನೀವು? ಯಾ ಗುರುವಿನ ವಾಕ್ಯ ಪಾಲಿಸಲ್ಲ. ಹೆಂಡತಿ ಮಾತಂದ್ರ ವೇದ ವಾಕ್ಯ ಹೇಳಿದ್ದೆಲ್ಲ ಕೇಳ್ತೀರಿ. ಹಿಂಗಿದ್ದಾಗ किस भगवान का पूजा करूं, किस भगवान का ध्यान करूं? पत्नी मेरा गुरु, पैसा मेरा परमात्मा, बच्चे सारे साधु संत. इनमें किस भगवान का पूजा करूं, ध्यान करूं ಅಂತ ಒಂದ್ ಕಡೆ ಕೇಳ್ತಾರೆ. ಇದೇನಂದ್ರೆ ತಮೋಗುಣ ಪ್ರಧಾನ ಪ್ರಕೃತಿ. ತಮೋಗುಣಿಗಳಿಗೆ ಏನಾಗ್ಬಿಡ್ತು? ಸಂಸಾರ ಕಂಫರ್ಟ್ ಝೋನ್ ಇತ್ತು ಅಂತಂದ್ರೆ ಪರಮಾತ್ಮನ್ ಧ್ಯಾನ ಮಾಡ್ಲಕ್ ಬಿಡಂಗೆ ಇಲ್ಲ, ಆರಾಮ್ ಅನಿಸ್ಬಿಡ್ತು ಸಂಸಾರದಾಗ. ಅಂದ್ರ ಏನಾಗ್ಬಿಡ್ತು? ಪರಮಾತ್ಮ ಕಡೆ ಮನಸ್ಸು ಹರಿಲಿಕ್ಕೆ ವಲ್ಲ ಅನ್ನಿಸ್ತು, ಬೇಕೇ ಆಗಿಲ್ಲ, ಆರಾಮ್ ನಡೆದದ, ಎದಕ್ ಬೇಕು? ಹಿಂಗದ ನೋಡ್ರಿ. ಅದಕ್ಕೇನಾಯ್ತಿದು?
ಸಂಸಾರದೊಳಗೆ ಕಂಫರ್ಟ್ ಆಗಿ ಚಲೋ ಅನುಕೂಲ ಆಗಿದ್ದು ಪರಮಾತ್ಮ ನೆನೆಸ್ಲಾರ್ದಂಗಿದ್ರೆ ಅವ್ರೇನ್ ಸತ್ವಗುಣಿನ ರಜೋಗುಣಿನ ತಮೋಗುಣಿಗಳು. ತಮೋಗುಣಿಗಳು. ರಜೋಗುಣಿಗಳು ಅಂತಂದ್ರ ರೊಕ್ಕ ರೂಪಾಯಿ ಬಂಗಾರ ಅಧಿಕಾರದ ಮೇಲೆ ಮನಸ್ಸು. ಇಲ್ಲಿ ದೇವರು ಗುರು ಅಂತೇಳಿ ನಾಟಕ ಮಾಡ್ತಿರ್ತಾರ ಅವ್ರು ಅಷ್ಟೇ. ನಾಟಕ ಮಾಡ್ತಿರ್ತಾರೆ. ಗುರುಗಳ ಬಲ್ಲಿ ದೇವ್ರ ಬಲ್ಲಿ ಬರ್ತಾರ, ಭ್ರಷ್ಟ ಇರ್ತಾರ ಅವ್ರು, ಮಹಾಭ್ರಷ್ಟ ಇರ್ತಾರ ರಜೋಗುಣಿಗಳು. ಗುರುಗಳ ಬಲ್ಲಿ ಬಹಳ ಸಾತ್ವಿಕರಿಗತ್ತ ನಾಟಕ ಮಾಡ್ತಿರ್ತಾರೆ. ಏನ್ ಮಾಡ್ತಾರೆ? ಅದು ರಜೋಗುಣಿಗಳು. ಅವ್ರದ್ದು ರಜೋಗುಣ ಏನ್ ಮಾಡ್ತದ? ನಂಬಂಗೇ ಇಲ್ಲ. ಅವರು ನಂಬಿದ್ದು ರೊಕ್ಕವನ್ನು ನಂಬಿರ್ತಾರ, ದೇವರನ್ನ ನಂಬಂಗಿಲ್ಲ, ಅಧಿಕಾರ ನಂಬಿರ್ತಾರ, ಜನರನ್ನ ನಂಬಿರ್ತಾರ, ಪರಮಾತ್ಮನ ನಂಬಿರಂಗಿಲ್ಲ. ಹೀಗಾಗಿ ಅವರಿಗೆ ಅಲ್ಲೇನಾಯ್ತು? ರಜೋಗುಣಿಗಳು. ಅವರು ನಂಬಿದ ಶಕ್ತಿಗಳೇ ಬೇರೆ, ಭಕ್ತಿ ಮೇಲೆ ಅವ್ರ ನಂಬಿಕೆ ಇರಲ್ಲ. ಸತ್ವಗುಣಿಗಳು ಏನ್ ಮಾಡ್ತಾರ? ಗುರುಗಳ ಮೇಲೆ, ಶಾಸ್ತ್ರಗಳ ಮೇಲೆ, ಇಂಥದ್ರ ಮೇಲೆ ಅವ್ರ ನಂಬಿಕೆ ಇಟ್ಕೊಂಡು ಏನ್ ಮಾಡ್ತಾರ? ಪರಮಾತ್ಮನ ಸ್ವರೂಪ ಕಾಣ್ಲಿಕ್ಕೆ ಅವರು ಆಗಂಗಿಲ್ಲ. ಈ ಮೂರೂ ಗುಣಗಳಿಂದ ಅತೀತ ಆಗಿ ನಾವು ಎಲ್ಲಿ ನೋಡಿ ಅಲ್ಲಿ ಪರಮಾತ್ಮನನ್ನ ಕಾಣಬೇಕು ಅಂತಂದ್ರೆ ಪ್ರತಿಯೊಂದು ವಸ್ತುವನ್ನು ನೋಡಿದ್ರೆ ಆ ವಸ್ತು ತೋರುವಿಕೆಯಲ್ಲಿ ನಾಮರೂಪ, ಇರುವಿಕೆಯಲ್ಲಿ ಶುದ್ಧ ಬ್ರಹ್ಮ. ಯಾವುದೇ ವ್ಯಕ್ತಿ ಇರ್ಬೋದು, ಯಾವುದೇ ಜೀವಿ ಇರ್ಬೋದು, ಅದು ಮನುಷ್ಯ ಇರ್ಬೋದು, ದೇವತೆ ಇರ್ಬೋದು, ರಾಕ್ಷಸ ಇರ್ಬೋದು, ಪಶು ಪಕ್ಷಿ ಕ್ರಿಮಿಕೀಟಗಳಿರ್ಬೋದು, ಅವೆಲ್ಲ ತೋರುವಿಕೆಯಲ್ಲಿ ನಾಮರೂಪ, ಇರುವಿಕೆಯಲ್ಲಿ ಶುದ್ಧ ಬ್ರಹ್ಮ. ಶುದ್ಧ ಬ್ರಹ್ಮನೇ ಎಲ್ಲವೂ ಆಗಿ ತೋರ್ತಾ ಇದ್ದಾನೆ. ಈ ತರ ಯಾರು ನೋಡ್ತೀರಿ ಪರಮಾತ್ಮನನ್ನ, ಎಲ್ಲಾ ಕಡೆ ಪರಮಾತ್ಮನ ಸರ್ವಾತ್ಮ ದೃಷ್ಟಿಯಿಂದ ಸರ್ವಾತ್ಮ ಭಾವ ತಾಳಿ ಆ ಪರಮಾತ್ಮನನ್ನು ಅನುಭವಿಸುವಂತ ಗುಣ ಕಲ್ತ್ರಿ ಅಂದ್ರೆ ಅದೇ ಮೋಕ್ಷ, ಅದೇ ಪರಮಾನಂದ ಪ್ರಾಪ್ತಿ ರೂಪ ಮೋಕ್ಷ, ಅದೇ ಸರ್ವ ದುಃಖ ನಿವೃತ್ತಿ ರೂಪ ಮೋಕ್ಷ. ಆ ಮೋಕ್ಷ ಪಡ್ಕೊಳ್ಳೋದೇ ಮನುಷ್ಯ ಜನ್ಮದ ಗುರಿ. ಆ ರೀತಿ ಯಾರು ಆ ಸರ್ವಾತ್ಮ ಭಾವ ತಾಳಿ ಸರ್ವಾತ್ಮ ದೃಷ್ಟಿಯಿಂದ ಸರ್ವಾತ್ಮ ದೃಶ್ಯವನ್ನು ನೋಡ್ತಾರ, ಅವ್ರ ಜನ್ಮ ಸಾರ್ಥಕ. ವ್ಯಕ್ತ ಅವ್ಯಕ್ತ ನಮಗದು ಕಾಣಲಾಗ್ಯಾನ. ಯಾಕ? ಅದು ಅವನ ಸಮಸ್ಯೆನೋ, ನೋಡ್ಲಕ್ ಆಗ್ಲಾರ್ದು ನಮ್ಮ ಸಮಸ್ಯೆನೋ, ನಮ್ಮೊಳಗಿರುವ ಗುಣಗಳು ಏನಂತೇಳಿ ಎಲ್ಲ ಸ್ವಚ್ಛ ತಿಳಿಸಿ ಹೇಳಕತ್ತಾರ ಸಿದ್ದೇಶ್ವರ ಸ್ವಾಮೀಜಿಯವರು. ಅವ್ರು ಹೇಳಿದ್ದೆ ನಿಮಗೆ ಚೆನ್ನಾಗಿ ಅರ್ಥ ಆಗ್ಯದ ಅಂತಂದ್ರ ಮುಂದಿನ ಲೈನಿಗೆ ಓದ್ತೀನಿ. ಇಲ್ಲ ಅಂತಂದ್ರೆ ಪರಮಾತ್ಮನನ್ನ ಯಾಕೆ ನೋಡ್ಲಕ್ ಆಗ್ತಾ ಇಲ್ಲ ಅಂತ ಅಂದ್ರ ಅದು ಸಮಸ್ಯೆ ಪರಮಾತ್ಮಂದ ಅಲ್ಲ, ನಮ್ಮ ಸಮಸ್ಯೆ. ನಮ್ಮ ಸುತ್ತಮುತ್ತ ಸತ್ವ ರಜೋ ತಮೋ ಗುಣಗಳನ್ನ ಮನಸ್ಸಿನಲ್ಲಿ ತುಂಬಿಕೊಂಡದ್ದಕ್ಕೆ ನಮಗ ಅವು ಕಾಣ್ತಾ ಇಲ್ಲ. ಆ ಮೂರನ್ನ ದಾಟಿ ಹೋದ್ರೆ ವಿಷಯ ಭೋಗಾಸಕ್ತಿ ಬಿಡಬೇಕು, ಪರಮಾತ್ಮನ ಮೇಲೆ ಬಲವಾಗಿ ನಂಬಬೇಕು. ಆ ಗುರು ಶಾಸ್ತ್ರ ವೇದಗಳನ್ನಷ್ಟೇ ನಂಬಿ ಅದರ ಉಪಯೋಗ ತೆಕ್ಕೊಳ್ಳಂತ ಮುಂದಿನ ಸ್ಟೆಪ್ ಏನದ ತತ್ವಜ್ಞಾನ ತತ್ವಭಾನಕ್ಕೆ ಹೋಗ್ಬೇಕು. ಆದಾಗ ಅವ ಕಾಣ್ತಾನೆ. ಅದು ಎಲ್ಲಕ್ಕಿಂತ ಸರಳ ಭಾಷೆ ಒಳಗೆ ನಾವು ಬೈ ಎಕ್ಸಿಸ್ಟೆನ್ಸ್ ಬೈ ಅಪಿಯರೆನ್ಸ್, ಇರುವಿಕೆಯಲ್ಲಿ ತೋರುವಿಕೆಯಲ್ಲಿ, ಈ ಎರಡು ಶಬ್ದಗಳು ಇಟ್ಕೊಂಡ್ಬಿಡ್ಬೇಕು ನೀವು. ಬೈ ಅಪಿಯರೆನ್ಸ್, ನಿಮಗೆ ಯಾವ ವಸ್ತು ಕಂಡ್ರು ಸಹಿತ ಆ ವಸ್ತುವಿನ ಹೆಸರು ಬರೀರಿ. ಬೈ ಎಕ್ಸಿಸ್ಟೆನ್ಸ್, ಕಲ್ಲು ಅಂತ. ಬೈ ಅಪಿಯರೆನ್ಸ್, ಬೈ ಎಕ್ಸಿಸ್ಟೆನ್ಸ್ ಅಂದ್ರೆ ಇರುವಿಕೆಯಲ್ಲಿ ಬ್ರಹ್ಮ. ಕಲ್ಲು ತೋರುವಿಕೆಯಲ್ಲಿ ಕಲ್ಲು, ಇರುವಿಕೆಯಲ್ಲಿ ಬ್ರಹ್ಮ. ಬ್ರಹ್ಮನೇ ಎಲ್ಲವೂ ಆಗಿದ್ದಾನೆ, ಬ್ರಹ್ಮನೇ ಎಲ್ಲ ನಾಮರೂಪಗಳಾಗಿದ್ದಾನೆ. ಹಿಂಗೆ ತಿಳ್ಕೊಳ್ಳೋದ್ರಾಗ ಏನ್ ಕಷ್ಟ ಆಗ್ತದೆ ನಿಮ್ಗ? ಕಣ್ಣಿಗೆ ಪರಮಾತ್ಮ ಕಾಣ್ತಾನ ಇಲ್ಲ, ಅಲ್ಲಿ ಪ್ರಮೇಯ
ನಿಮ್ಗ ಇರುವಿಕೆ ಮತ್ತು ತೋರುವಿಕೆಯಲ್ಲಿ ಏನ್ ತಿಳ್ಕೊತೀರಲ್ಲ ಅದು ಪ್ರಮೇಯ. ಅದನ್ನ ನೋಡೋರು ಪ್ರಮಾಣ. ನಿಮ್ಮ ಕಣ್ಣುಗಳು ಪ್ರಮಾಣಗಳು. ಅಲ್ಲಿ ನೋಡುವ ನಾಮ ರೂಪ ಮತ್ತು ಆ ಪರಮಾತ್ಮನ ಇರುವನ್ನ ಅರಿಯುವುದು ಅದೆಲ್ಲ ಏನದು ಪ್ರಮೇಯ. ನೋಡುವ ಕಣ್ಣುಗಳು ಪ್ರಮಾಣಗಳು. ಮತ್ತೆ ಕಿವಿ ಪ್ರಮಾಣಗಳು. ಅವ್ರು ಎದುರಿಗಿದ್ದವ್ರು ಸುಮ್ಮಿರ್ತಾರೇನು, ನಿಮ್ಗೆ ಏನಾರ ಅಂತಾರಪ್ಪ. ಅಂದತ್ನಾಗ ಏನ್ ಮಾಡ್ಬೇಕು? ಬೈ ಲಿಸನಿಂಗ್, ಕೇಳುವಿಕೆಯಲ್ಲಿ ಬೈಗುಳಗಳು, ಸ್ತುತಿಗಳು, ನಿಂದೆಗಳು. ಕೇಳುವಿಕೆಯಲ್ಲಿ ಬೈಗುಳಗಳು, ಸ್ತುತಿಗಳಿರ್ಬೋದು, ನಿಂದೆಗಳಿರ್ಬೋದು, ಚಾಡಿ ಮಾತುಗಳಿರ್ಬೋದು, ಪ್ರೀತಿ ಮಾತುಗಳಿರ್ಬೋದು, ಏನಿದ್ರು ಅವು ಕೇಳುವಿಕೆಯಲ್ಲಿ, ಬೈ ಲಿಸನಿಂಗ್. ಬಟ್ ಬೈ ಎಕ್ಸಿಸ್ಟೆನ್ಸ್ ಅವು ಏನದವ? ಸೆಂಟೆನ್ಸ್ ಆಫ್ ಗಾಡ್, ದೇವರ ವಾಕ್ಯಗಳೇ ಅದವು, ದೇವರಿಂದಲೇ ಬಂದು ಅದವು, ಅಮೃತ ವಾಕ್ಯಗಳೇ ಅದವು. ನಿಮಗ್ ಬೈದಾರ ಅಂತಂದ್ರ ಯಾವಾಗ ನೀವು ಅದನ್ನ ಅಮೃತವಾಣಿ ಅಂತ ತಗೊಳ್ತೀರಿ ಆವಾಗೇ ನಿಮಗ್ ಮೋಕ್ಷ ಆಗ್ತದೆ. ಅದು ಬೈಬೇಕಾದ್ರೆ ಶಕ್ತಿ ಬೇಕಾ? ಯಾವನೋ ಒಬ್ಬ ನಿಮ್ಗೆ ಬೈಬೇಕಾದ್ರೆ ಶಕ್ತಿ ಬೇಕಾ? ಆ ಶಕ್ತಿ ಎಲ್ಲಿದ್ ಬಂತು? ಯಾರು ಕೊಟ್ರು? ಅವನೇ ಪರಮಾತ್ಮನಿಂದ ಬಂದದ್ದು. ಅಮೃತ ವಾಣಿ ಅಂತಂದ್ರೆ ಅಮೃತನಿಂದ ಬಂದದ್ದೇ ಅದು. ಅಮೃತ ಅಂದ್ರೆ ಪರಮಾತ್ಮ. ಅಲ್ಲಿ ಪರಮಾತ್ಮನೇ ಇದ್ದಿದ್ದಿಲ್ಲ ಅಂದ್ರೆ ಅವ ಹೆಂಗ ಮಾತಾಡ್ತಿದ್ದ? ಬಯ್ಯವ. ನಿಮ್ಗೆ ಸನ್ಮಾನ ಮಾಡ್ಲಕತ್ತಾನ ಅಂದ್ರೂ ಒಳಗ್ ಪರಮಾತ್ಮ ಇದ್ರೆ ಮಾಡ್ಲಕತ್ತಾನ, ಅವಮಾನ ಮಾಡ್ಲಕತ್ತಾನ ಅಂದ್ರೂ ಒಳಗ್ ಪರಮಾತ್ಮ ಇದ್ರೆ ಮಾಡ್ಲಕತ್ತಾನ. ಅವ ಪರಮಾತ್ಮನ ಇಚ್ಛೆಯಲ್ಲಿಂತ ಅವ ಇವೆಲ್ಲ ಮಾಡ್ಲಕತ್ತಾನ. ಒಂದಿನ ತಂದೆ ತಾಯಿ ಏನು ಅನ್ಲಾರ್ದಂಗ ಒಳ್ಳೆ ಬೇಸನ್ ಉಂಡಿಗತ್ಲೆ ಅದಕ್ಕೆ ರಂಬಿಸಿ ಬೆಳೆಸಿ ಹೊರಗೆ ಯಾರೇ ಒಂದು ಪಕ್ಕ ತಂದ್ರಂದ್ರ ಎಷ್ಟು ತ್ರಾಸ ಆಗ್ತದವ್ರಿಗೆ. ಎಂದೂ ಏನೋ ಅನಿಸ್ಕೊಳಾರ್ದವ್ರಿಗೆ ಏನೋ ಒಂದು ಮಾತಂದ್ ಕೂಡ್ಲೇನೆ ಹಿಂಗಂದ್ರು ಹಾಂಗಂದ್ರು. ಗಂಡನ ಮನಿಗೆ ಆದ್ಮೇಲೆ ಇದಕ್ಕೇನು ಬರೋದತ್ತೇಳಿ ಅದು ಗಂಡ ಬಿಟ್ಟನೆ ಏಟ ಅಂತಂದ್ರ ದೊಡ್ಡದು ಭೂಕಂಪ ಆದಂಗ ಆತಿರ್ತದವ್ರಿಗೆ. ಏನು ಜ್ಞಾನನೇ ಇಲ್ಲಲ್ಲ, ಅರಿವೇ ಇಲ್ಲ. ಅರಿವಿತ್ತಂತಂದ್ರೆ ಏನಾಗ್ತದ? ಇದು ಪರಮಾತ್ಮನ ಪ್ರಸಾದ, ಇದು ನನ್ನ ಉದ್ಧಾರಕ್ಕ. ಇಲ್ಲಿ ಏನೋ ನಾನು ನಡ್ಕೊಳ್ಳೋದ್ರಾಗ ತಿಳ್ಕೊಳ್ಳೋದ್ರಾಗ ಏನೋ ತೊಂದರೆ ಆಗ್ಯದ, ಅದನ್ನ ನಾನು ಸರಿ ಮಾಡ್ಕೋಬೇಕು. ಯಾರ್ಯಾರ ಬೈಯೋದಕ್ಕ ಹೊಡೆಯೋದಕ್ಕ ಬಡಿಯೋದಕ್ಕ ಮದುವೆ ಮಾಡ್ಕೊಂಡಿರ್ತಾರನ್ರಿ, ಪ್ರೀತಿ ಮಾಡೋದಕ್ಕೆ ಮಾಡ್ಕೊಂಡಿರ್ತಾರೆ. ಒಬ್ರಿಗೊಬ್ರು ಅನುಕೂಲ ಇರ್ಲಾರ್ದಾಗ ಕಿರಿಕಿರಿ ಬರ್ತಿರ್ತಾವ, ಏನೋ ಆಚಾರ. ಆದ ಹೊತ್ನಾಗ ಅಲ್ಲಿ ತಿಳುವಳಿಕೆ ಬರಬೇಕು. ಬಿಟ್ಟಿಗೆ ಪೊಲೀಸ್ ಸ್ಟೇಷನ್ಗೆ ಹೋಗಿ, ಕೋರ್ಟಿಗೆ ಹೋಗಿ, ವಕೀಲ್ ಹೋಗಿ ಡೈವರ್ಸ್ ಮಾಡ್ಕೊಂಡು ಅವೆಲ್ಲ ಏನಾಗ್ತಾವ? ಮನೆಗೆ ಯಾವ ತಂದೆ ತಾಯಿ ಬಹಳ ಅಪರೂಪ ಮಾಡಿ ಮಕ್ಕಳಿಗೆ ಬೆಳೆಸಿರ್ತಾರ ಅವೆಲ್ಲರೂ ನಂಬರ್ 1 ಬೇವಕೂಪ ಮಕ್ಕಳು, ಮೂರ್ಖ ಮಕ್ಕಳು, ಅರಿಷ್ಟ ಮಕ್ಕಳು. ಹೊಳ್ಳಿ ಮತ್ತೆ ಅದೇ ತಂದೆ ತಾಯಿ ಮುಂದೆ ಬಂದು ಕುಂದಿರ್ತಾವ, ಮುಗಿಸ್ಕೊಂಡು ಎಲ್ಲ ಕಟ್ಟಿ ಮುಗಿಸ್ಕೊಂಡು ಬರ್ತಾವ. ಅವ್ರಿಗೆಲ್ಲ ಲೌಕಿಕ ಜ್ಞಾನ ಕೊಡ್ಬೇಕು, ಹೆಂಗಿರ್ತದ ಅನ್ನೋದು ತಿಳಿಸಿ ಹೇಳ್ಬೇಕು. ಅವ್ರಿಗೇನು ಲೌಕಿಕ ಜ್ಞಾನನೇ ಇಲ್ಲ ಅಂತಂದ್ರೆ ಸುಮ್ಮನೆ ಸಾಲಿ ಕಲಿಸಿ ನೌಕರಿ ಮಾಡಿ ಒಂದಿಟ್ಟು ರೊಕ್ಕ ಬರ್ತದ ಏನ್ ಬಂದದ್ದು ಸಮಸ್ಯೆಗಳು ದಿನ ಒಂದು ಮುಂಜಾನೆ ವಾಟ್ಸಪ್ ಫೇಸ್ಬುಕ್ ತೆಗೆದ್ರೆ ಸಾಕು, ಆ ಒಂದು ದಾಂಪತ್ಯದ ಹೊಂದಾಣಿಕೆ ಇರ್ಲಾರ ದಿನ ಒಂದು ಸತತ ಸುದ್ದಿ ಆಗ್ತಾರ. ಯಾಕೆ ಅವೆಲ್ಲ ಆಗ್ಲಿಕ್ಕತ್ತವ ಅಂತಂದ್ರೆ
ಸಂಸಾರ ಅಂದದು ಅದೇನದು ಹಲಸಿನ ಹಣ್ಣು ಇದ್ದಂಗೆ. ಅದು ಸಂಸಾರ ಅಂದ್ರೆ ಹಲಸಿನ ಹಣ್ಣು ಇದ್ದಂಗೆ. ಆ ಹಲಸಿನ ಹಣ್ಣಿಂದು ತೊಳೆಗಳು ಹೊರಗೆ ತೆಕ್ಕೋಬೇಕಾದ್ರೆ ಏನ್ ಮಾಡ್ತಾರೆ ಮೊದಲವರು? ಸುಮ್ಮನೆ ಸೀದಾ ಹಲಸಿನ ಹಣ್ಣು ಬಾಳೆಹಣ್ಣು ಸುಲ್ದಂಗೆ ಸುಲೋದಕ್ಕೆ ಅದ್ರೊಳಗಿನ ತೆಕ್ಕೊಂಡು ತಿಂತಾರನ್ರಿ? ಮತ್ತೆ ಕೈಗೆ ಎಣ್ಣೆ ಹಚ್ಕೋತಾರ. ಜ್ಞಾನದ ಎಣ್ಣೆ ಕೈಗೆ ಹಚ್ಕೊಂಡು ಆಮೇಲೆ ಸಂಸಾರ ಅನ್ನೋ ಹಲಸಿನ ಹಣ್ಣಿಗೆ ಕೈ ಹಾಕ್ಬೇಕು. ಜ್ಞಾನದ ಎಣ್ಣೆನೇ ಹಚ್ಕೊಳ್ಳಾರ್ದೆ ಸೀದಾ ಹೋಗಿ ಹಲಸಿನ ಹಣ್ಣಿನ ಕೈ ಹಾಕಿ ಅದ್ರೊಳಗಿಂದ ಒಂದ್ ಏನಾರು ತಗೊಂಡು ಬಾಯಿಗೆ ಇಟ್ಕೊಂಡ್ಬಿಟ್ರೆ ಅಂದ್ರೆ ನಿಮ್ ಬಾಯಿ ಕೈ ಅದು ಹಣ್ಣ ಎಲ್ಲ ಊಟಕ್ಕೆ ಅಂಟು ಲಾಕ್ ಮಾಡಿಬಿಡ್ತವ. ಕೈಗೆ ಎಣ್ಣೆ ಹಚ್ಕೋಬೇಕು, ಜ್ಞಾನದ ಎಣ್ಣೆ ಹಚ್ಕೋಬೇಕು. ಅದಕ್ಕೆ ಜೀವನದೊಳಗ ಜ್ಞಾನದ ಎಣ್ಣೆ ಯಾರು ಹಚ್ಕೊಂಡಿರ್ತಾರೋ ಅವರು ಭಯಂಕರ ಸುರಕ್ಷಿತವಾಗಿ ಪಾರಾಗ್ತಾರೆ. ಜ್ಞಾನದ ಎಣ್ಣೆ ಇರ್ಲಾರ್ದವರು ಸಂಸಾರ ಅನ್ನೋ ಅಂಟಿನಾಗ ಬಿದ್ದು ಒದ್ದಾಡ್ತಿರ್ತಾರೆ. ಅಂಟು ನಂಟು. ಮುಂದಿಂದು ಹೋಗಂ ಸಾಕಿದೆ ಅನ್ಕೋತ್ ಕೂತ್ರಿ ಏನಾಯ್ತು? ಈಶ್ವರತ್ವಂ ಆತ್ಮತ್ವಮೀಶ್ವರತ್ವಂ ಚ ಬ್ರಹ್ಮಣ್ಯೇಕತ್ರ ಕಲ್ಪಿತಂ ಬಿಂಬತ್ವಂ ಪ್ರತಿಬಿಂಬತ್ವಂ ಯಥಾ ಪೂಷಣಿ ಕಲ್ಪಿತಂ. ಏನ್ ಹಿಂಗಂದ್ರ ದಿನಕರನು ಒಬ್ಬ, ಬಿಂಬತ್ವಂ ಪ್ರತಿಬಿಂಬತ್ವಂ ಯಥಾ ಪೂಷಣಿ ಕಲ್ಪಿತಂ. ಇದರ ಅರ್ಥ ಏನು? ದಿನಕರನು ಒಬ್ಬ. ದಿನಕರ ಅಂದ್ರೆ ಯಾರು? ಸೂರ್ಯ. ಅವ ಒಬ್ಬವ. ದರ್ಪಣದಲ್ಲಿ ಪ್ರತಿಬಿಂಬಿಸಿದಾಗ ಬಿಂಬ ಪ್ರತಿಬಿಂಬ ಭಾವ ಉದಿಸುತ್ತದೆ. ದರ್ಪಣದಲ್ಲಿ ಆ ಸೂರ್ಯಂದು ಬಿಂಬ ಬಂದಾಗ ಅವ ಸೂರ್ಯ ಬಿಂಬ ಆಗ್ತಾನೆ, ಅದರೊಳಗಿದ್ದದ್ದು ಪ್ರತಿಬಿಂಬ ಆಗ್ತದ. ಸುನೀಲಾಕಾಶದಲ್ಲಿ ಬೆಳಗುವ ರವಿ, ಆಕಾಶದಾಗ ಬೆಳಗುವ ರವಿ ಬಿಂಬನ ಪ್ರತಿಬಿಂಬ. ಆಕಾಶದಲ್ಲಿ ಬೆಳಗುವ ರವಿ ಸೂರ್ಯ, ಅವ ಬಿಂಬನೋ ಪ್ರತಿಬಿಂಬನೋ? ಬಿಂಬ. ಕನ್ನಡಿಯಲ್ಲಿ ಸಣ್ಣ ಸೂರ್ಯ, ಕನ್ನಡಿ ಒಳಗೊಬ್ಬ ಸೂರ್ಯ ಕಾಣ್ಲಕತ್ತಾನ. ದರ್ಪಣದಲ್ಲಿ ಪುಟ್ಟ ರೂಪ ತಾಳಿ ಮಿನುಗುವ ಸೂರ್ಯ ಪ್ರತಿಬಿಂಬ. ಅದು ದರ್ಪಣ ಏನದು? ಉಪಾಧಿ. ಉಪಾಧಿಯಿಂದ ಅದ್ವಯ ಸೂರ್ಯನಲ್ಲಿ ಎರಡು ಭಾವನೆಗಳು ಕಂಡು ಬಂದವು. ಸೂರ್ಯ ಅವನೇ ಅದನ. ಆ ಕನ್ನಡಿ ಒಂದಕ್ಕೆ ಏನಾಗ್ಬಿಡ್ತು? ಬಿಂಬ ಪ್ರತಿಬಿಂಬ ಅಂತೇಳಿ ಎರಡು ಸೂರ್ಯ ಕಾಣ್ಲಕತ್ತಾವ ಅಲ್ಲಿ. ಕನ್ನಡಿಗೊಂದು ಸೂರ್ಯ, ಆಕಾಶದಾಗ ಒಂದು ಸೂರ್ಯ. ಒಬ್ಬ ಸೂರ್ಯ, ತೋರುವಿಕೆಯಲ್ಲಿ ಎರಡು ಸೂರ್ಯ, ಇರುವಿಕೆಯಲ್ಲಿ ಒಬ್ಬನೇ ಸೂರ್ಯ. ಎರಡಾಗಿ ಯಾಕೆ ತೋರ್ಲಕತ್ತಾನಂತಂದ್ರೆ ಈ ಒಂದು ಉಪಾಧಿ, ಕನ್ನಡಿ ಅನ್ನುವ ಉಪಾಧಿ ಬಂದ ಕಾರಣ ಬಿಂಬ ಮತ್ತು ಪ್ರತಿಬಿಂಬ ಅಂತ ಎರಡಾಗಿ ತೋರ್ಲಕತ್ತ. ಇರುವಿಕೆಯಲ್ಲಿ ಸೂರ್ಯ ಒಬ್ಬನೇ ಅದನ. ಆತ್ಮತ್ವಂ ಈಶ್ವರತ್ವಂ ಚ ಬ್ರಹ್ಮಣ್ಯೇಕತ್ರ ಕಲ್ಪಿತಂ. ಹಾಗೆ ಶುದ್ಧ ಮಾಯೆ ಅಶುದ್ಧ ಮಾಯೆಗಳ ಉಪಾಧಿ. ಶುದ್ಧ ಮಾಯೆ ಅಂದ್ರೆ ಸತ್ವಗುಣ, ಅಶುದ್ಧ ಮಾಯೆ ಅಂದ್ರೆ ಅವಿದ್ಯೆ. ಶುದ್ಧ ಸತ್ವಗುಣ ಮಲಿನ ಸತ್ವಗುಣ ಅಂದಿರಿಲ್ಲ ಮುಂಜಾನೆ, ಅದೇ ಮತ್ತೆ ಇಲ್ಲಿ ಚಾಲು ಮಾಡ್ಯಾರ. ಶುದ್ಧ ಸತ್ವಗುಣ ಅಂದ್ರೆ ಶುದ್ಧ ಮಾಯೆ, ಅಶುದ್ಧ ಮಾಯೆ ಅಂತಂದ್ರೆ ಇದೇವದು ಅವಿದ್ಯೆ, ಅದು ಸತ್ವಗುಣ. ಈ ಉಪಾಧಿ ರಜೋಗುಣ. ಅನಾದಿ ಅನಂತವಾಗಿ ಜಾಜ್ವಲಿಸುವ ಪರಶಿವ ಚೈತನ್ಯ ದೇವರು ಜ್ಞಾನ ರವಿ ಅವ ಒಬ್ಬನೇ ಇದ್ರೂ ಏನಾಗ್ಯಾನ? ಶುದ್ಧ ಸತ್ವಗುಣದ ಒಂದು ಉಪಾಧಿಯ ಕಾರಣ ಅವನು ಈಶ್ವರ ಆಗ್ಯಾನ. ಅದೇ ಈಶ್ವರನೇ ಏನಾಗ್ಯಾನ?
ಈ ಮಲಿನ ಸತ್ವಗುಣ ಅವಿದ್ಯೆ ಅಂತೇಳಿ ಪಿಂಡಾಂಡದೊಳಗೆ ಬಂದು ಏನಾಗ್ಬಿಟ್ಟಾನ? ಜೀವ ಆಗ್ಬಿಟ್ಟಾನ. ಅವಿದ್ಯೆ ಎಂಬ ಉಪಾಧಿಯ ಕಾರಣ ಏನಾಗ್ಯಾನ? ಪಿಂಡಾಂಡದೊಳಗೆ ಜೀವ ಅನಿಸ್ಕೊಂಡ್ಬಿಟ್ಟ. ಬ್ರಹ್ಮಾಂಡದೊಳಗೆ ಏನು ಅನಿಸ್ಕೊಂಡ್ಬಿಟ್ಟ? ಈಶ್ವರ ಅನಿಸ್ಕೊಂಡ. ಬ್ರಹ್ಮಾಂಡದಲ್ಲಿರುವಂತ ಅಜ್ಞಾನಕ್ಕ ಏನಂದ್ರು? ಸತ್ವಗುಣಕ್ಕ ಶುದ್ಧ ಮಾಯೆ ಅಂತಂದ್ರು. ಪಿಂಡಾಂಡದೊಳಗಿರುವಂತ ಅವಿದ್ಯೆಗೆ ಅಶುದ್ಧ ಮಾಯೆ ಅಂತಂದ್ರು. ಒಬ್ಬನೇ ಸೂರ್ಯ ಒಂದು ಕನ್ನಡಿಯ ಉಪಾಧಿಯ ಕಾರಣ ಏನಾಗ್ಯಾನ? ಒಂದು ಬಿಂಬ ಸೂರ್ಯ ಆಕಾಶದಲ್ಲಿ, ಇನ್ನ ಒಂದು ಪ್ರತಿಬಿಂಬ ಸೂರ್ಯ ಆ ಕನ್ನಡಿಯಲ್ಲಿ. ಅದೇ ರೀತಿ ಒಬ್ಬನೇ ಶುದ್ಧ ಬ್ರಹ್ಮ, ಆ ಮಾಯೆ ಶುದ್ಧ ಮಾಯೆ ಎಂಬ ಉಪಾಧಿಯಲ್ಲಿ ಈಶ್ವರ ಆಗ್ಯಾನ. ಆ ಒಂದು ಒಬ್ಬನೇ ಬ್ರಹ್ಮ ಅಶುದ್ಧ ಮಾಯೆ ಅಂತಂದ್ರೆ ರಜೋಗುಣದೊಳಗೆ ಬಂದು ಅವನೇನಾಗ್ಬಿಟ್ಟಾನ? ಜೀವ ಅನಿಸ್ಕೊಂಡಾನ. ಅವುಗಳಿಗೆ ಸಾಕ್ಷಿಯಾದ ದೇವನ ವಿಷಯದಲ್ಲಿ ಬಿಂಬ ಎಂಬ ಅಭಿಧಾನ ಉಂಟಾಗುತ್ತದೆ. ಈ ಬಿಂಬ ಪ್ರತಿಬಿಂಬವಾದವು ಬರೀ ತಿಳುವಳಿಕೆಗಾಗಿ ಅಷ್ಟೇ. ವಾಸ್ತವಿಕವಾಗಿ ಪರಶಿವನಲ್ಲಿ ಬಿಂಬ ಭಾವ ಇಲ್ಲ, ಪ್ರತಿಬಿಂಬದ ಕಲ್ಪನೆನೂ ಇಲ್ಲ. ಶುದ್ಧ ಬ್ರಹ್ಮ ಅವ ಹೆಂಗದನ? ಅವನು ಈಶ್ವರನೂ ಆಗಿಲ್ಲ, ಅವನು ಜೀವನೂ ಆಗಿಲ್ಲ. ಅವ ಇರುವಿಕೆಯಲ್ಲಿ ಶುದ್ಧ ಬ್ರಹ್ಮ ಅಖಂಡವಾಗಿದ್ದಾನೆ, ಸತ್ ಚಿತ್ತಾನಂದ ನಿತ್ಯ ಪರಿಪೂರ್ಣನಾಗಿದ್ದಾನೆ. ತೋರುವಿಕೆಯಲ್ಲಿ ಏನಾಗ್ಯಾನ? ಈಶ್ವರನಾಗ್ಯಾನ. ಬ್ರಹ್ಮಾಂಡದೊಳಗ ಪಿಂಡಾಂಡದೊಳಗ ಜೀವ ಆಗ್ಯಾನ. ಹಾಗೆಯೇ ಶುದ್ಧ ಮಾಯೆ ಮತ್ತು ಅಶುದ್ಧ ಮಾಯೆಗಳ ಉಪಾಧಿ ಅನಾದಿ ಅನಂತವಾಗಿ ಜಾಜ್ವಲಿಸುವ ಪರಶಿವ ಚೈತನ್ಯ ದೇವನು ಜ್ಞಾನರವಿ. ಆ ಎರಡು ಉಪಾಧಿಗಳಲ್ಲಿ ಆ ದೇವನು ಪ್ರತಿಬಿಂಬಿಸಿದಾಗ ಕ್ರಮವಾಗಿ ಈಶ್ವರ ಹಾಗೂ ಜೀವಾತ್ಮ ಎಂಬ ಪ್ರತಿಬಿಂಬಗಳು ಕಂಡುಬರುತ್ತವೆ. ಜೀವ ಅಂದ್ರೂ ಪ್ರತಿಬಿಂಬನೇ, ಈಶ್ವರ ಅಂದ್ರೂ ಪ್ರತಿಬಿಂಬನೇ. ಅಲ್ಲೇನೋ ಶುದ್ಧ ಬ್ರಹ್ಮ ಒಬ್ಬನೇ ಅದನ. ಅವುಗಳಿಗೆ ಸಾಕ್ಷಿಯಾದ ದೇವನ ವಿಷಯದಲ್ಲಿ ಬಿಂಬ ಎಂಬ ಅಭಿಧಾನ ಉಂಟಾಗುತ್ತದೆ. ಈ ಬಿಂಬ ಪ್ರತಿಬಿಂಬವಾದವು ಬರೀ ತಿಳುವಳಿಕೆಯಾಗಿ ಅಷ್ಟೇ. ವಾಸ್ತವಿಕವಾಗಿ ಪರಶಿವನಲ್ಲಿ ಬಿಂಬ ಭಾವವಿಲ್ಲ, ಪ್ರತಿಬಿಂಬ ಕಲ್ಪನೆಯೂ ಇಲ್ಲ. ಅವನು ಯಾವಾಗಲೂ ಸ್ವತಂತ್ರ, ಸ್ವಯಂಪೂರ್ಣ, ಅವರ್ಣನೀಯ. ಎಷ್ಟೈತೆ ಟೈಮ್? 22:10:33 ಆಯ್ತು. ಮುಂಜಾನೆ ಹೇಳಿದ ಪಾಠದ ಒಂದು ಸಕ್ರಮವಾದ ತಿಳುವಳಿಕೆ ಈಗ ಕೊಟ್ಟರು ನೋಡ್ರಿ, ಸರಿಯಾಗಿ ತಿಳಿತದ ನೋಡ್ರಿ ಈ ದೃಷ್ಟಾಂತದಿಂದ. ಈಶ್ವರ ಜೀವ ಅಂತೇಳಿ ಮುಂಜಾನೆ ಗುದ್ದಾಡ್ಲಕತ್ತೀವಲ್ಲ, ಅದನ್ನ ಇಲ್ಲೇ ಸರಳ ಮಾಡಿ ಹೇಳ್ಯಾರ ನೋಡ್ರಿ ಸಿದ್ದೇಶ್ವರ ಸ್ವಾಮಿಗಳು. ಅದೇ ಹೇಳ್ಯಾರ ಇಲ್ಲ ಇದೇನ್ ಬೇರೆ ಹೇಳ್ಯಾರ? ಹೆಂಗ ಏನ್ರಿ? ಅದೇ ವಿಷಯನೇ ಇಲ್ಲಿ ಬಂತು. ಸಾಕಲ್ಲ ಇಷ್ಟು ಉಳಿದ್ ಮತ್ ನಾಳೆ ನೋಡೋಣ. ಗೊತ್ತಿದ್ದೇ ಯಾವಾಗ ಓದಿದ್ರು ಅದೇ ಒಂದು ಸಾರಿ ನಿಮ್ಗೆ ಅದು ತಿಳಿದ ಮೇಲೆ ಇದು ಯಾಕೆ ಹಿಡ್ಕೊಂಡು ಕೂತೀನಿ ಅಂದ್ರೆ ಅದೇ ವಿಷಯದ ಇದ್ರೊಳಗ ಅದೇ ಗಟ್ಟಿ ಆಗೋದಕ್ಕ ಇದು ಮತ್ತೊಂದು ಸಾರಿ ಅಷ್ಟೇ. ಹೆಸರುಗಳು ಬೇರೆ ಬೇರೆ. ಸಿದ್ಧಾಂತ ಶಿಖಾಮಣಿ ಅಂದ್ರೂ ವೇದಾಂತನೇ, ವಿಚಾರ ಸಾಗರ ಅಂದ್ರೂ ವೇದಾಂತ. ಓಕೆ, ಮತ್ತೇನ್ ಡೌಟ್ ಅದರಿ? ಈಗ ಹೇಳಿದ್ರಾಗ ಏನ್ರಿ ಡೌಟ್ ಇದ್ರ ಕೇಳ್ರಿ. ನುಡಿ ಮಾತ್ರಕ್ಕೆ ಈಗ ಶಿಷ್ಯಾಗ
ಹಾ ತಿಳಿಸಿ ಹೇಳೋದಕ್ಕ ಈಶ್ವರ ಜೀವ ಅಂತ ತಿಳಿಸಿ ಹೇಳೋದಕ್ಕ ತೋರುವಿಕೆಯಲ್ಲಿ ಜೀವ ಈಶ್ವರನಾಗಿ ತೋರ್ಲಕತ್ತವ. ಆ ಉಪಾಧಿಗಳ ಕಾರಣ ಸತ್ವಗುಣ ರಜೋಗುಣಗಳ ಕಾರಣ, ಆ ಉಪಾಧಿಗಳ ಕಾರಣ ಸೂರ್ಯನಿಗೆ ಏನಾಗ್ಯದ, ಆ ಒಂದು ಶುದ್ಧ ಬ್ರಹ್ಮನಿಗೆ ಆ ಉಪಾಧಿಗಳ ಇರೋ ಕಾರಣ ಅದೇನಾಗ್ಯದ ಜೀವ ಈಶ್ವರ ಅಂತ ಕಾಣ್ಲಿಕ್ಕತ್ತದ. ಆ ಪ್ರತಿಬಿಂಬ ಎಲ್ಲಿ ತನಕ, ಆ ಪ್ರತಿಬಿಂಬ ಇದು ಉಪಾಧಿ ಇರೋ ತನಕ. ಉಪಾಧಿ ಸರಿತು, ಕನ್ನಡಿ ಸರಿತು ಅಂದ್ರೆ ಅಲ್ಲಿ ಪ್ರತಿಬಿಂಬನೇ ಇಲ್ಲ, ಅಲ್ಲಿ ಶುದ್ಧ ಬ್ರಹ್ಮ ಒಬ್ಬನೇ ಅದ ಸಾಕ್ಷಿ. ಇಲ್ಲಂತ ಆ ಮೂರು ಗುಣ ಇದ್ದದ್ದಕ್ಕೆ ಇವ ಈಶ್ವರ ಜೀವ ಆಗಿ ಬ್ರಹ್ಮಾಂಡ ಪಿಂಡಾಂಡಗಳ ಲೀಲೆಗಳೇ ಖರೆ ಅನಿಸ್ಲಕತ್ತಾವ. ಯಾವಾಗ ಈ ಸತ್ವಗುಣ ರಜೋಗುಣ ಕಳ್ಕೊಂಡ್ಬಿಟ್ಟೇವ ಅಂದ್ರೆ ಅಲ್ಲಿ ಜೀವನೂ ಇಲ್ಲ, ಜೀವನ ಲೀಲೆನೂ ಇಲ್ಲ, ಅಲ್ಲಿ ಈಶ್ವರನೂ ಇಲ್ಲ, ಈಶ್ವರನ ಲೀಲೆನೂ ಇಲ್ಲ. ಅಲ್ಲಿ ಇರೋದು ಒಂದೇ ಒಂದು ಶುದ್ಧ ಬ್ರಹ್ಮ. ಅಲ್ಲಿ ಏನ್ ನಡೆದದ ಎಲ್ಲ ಶುದ್ಧ ಬ್ರಹ್ಮನ ಲೀಲೆನೆ. ಇಲ್ಲ ಯಾಕಂದ್ರೆ ಜಗತ್ತ ಮಾಯೆ ಈಶ್ವರರದು. ಒಂದು ವೇಳೆ ಮಾಯೆ ಈಶ್ವರರನ್ನ ದಾಟಿ ಬಿಟ್ಟೇವ ಅಂತಂದ್ರ ಅವ್ರೇನತ್ತಾರ, ಜಾಬ್ಲೆಸ್ ಆಗಿಬಿಡ್ತಾರ. ಎಲ್ಲರೂ ಶುದ್ಧ ಬ್ರಹ್ಮ ಜ್ಞಾನಿಗಳಾಗ್ಬಿಟ್ರಂದ್ರೆ ಈಶ್ವರನಿಗೆ ಮಾಯನಿಗೆ ಕೆಲಸನೇ ಇಲ್ಲ, ನಿರುದ್ಯೋಗಿಗಳಾಗ್ಬಿಡ್ತಾರ. ಜಗತ್ತು ಅನ್ನೋದು ಇಲ್ಲೇ ಇಲ್ಲ ಅಲ್ಲಿ. ಎಲ್ಲರೂ ಬ್ರಹ್ಮಜ್ಞಾನಿಗಳಾದ್ಮೇಲೆ ಜಗತ್ತು ಅನ್ನೋದು ಇಲ್ಲೇ ಇಲ್ಲ, ಜಗತ್ತು ಹುಟ್ಟೇ ಇಲ್ಲ ಅಂತಾರ. ಅಜ್ಞಾನಿಗೆ ಏನಕ್ಕೆ ಪೂರ್ತಿ ಬ್ರಹ್ಮ ಸ್ವರೂಪ ಬ್ರಹ್ಮ ಎಷ್ಟು ಇದೆ ಅಷ್ಟ ಪ್ರಮಾಣದ ಮಾಹಿತಿ ಬರ್ತದೆ. ಬ್ರಹ್ಮಜ್ಞಾನಿಗೆ ಬ್ರಹ್ಮ ಸ್ವರೂಪ ಆದಂದ್ರೆ ಇದು ಏನು ತೋರೋದಿಲ್ಲ. ಅದಕ್ಕೆ ಗಡಿಗೆಗೆ ಮಿಥ್ಯ ಆದ ತಿಳಕೆ ಅದನ್ನು ಒಡೆದು ಪುಡಿ ಪುಡಿ ಮಾಡಿ ಮಣ್ಣು ತೆಗೆದು ನೋಡ್ಬೇಡ್ರಿ. ಯಾಕಂದ್ರ ತಿಳ್ಕೊಂಡು ಬಿಡ್ರಿ, ಜ್ಞಾನಿಗಳಾದವರು ಅದು ಮಣ್ಣು ಅಂತ ಅಷ್ಟೇ ತಿಳ್ಕೊಳ್ರಿ, ಒಡೆದು ಪುಡಿ ಪುಡಿ ಮಾಡಬೇಡ್ರಿ. ಯಾಕಂದ್ರ ಆ ಗಡಿಗೆ ಮೇಲೆ ಅಜ್ಞಾನಿಗಳು ಡಿಪೆಂಡ್ ಅದಾರ. ಅಜ್ಞಾನಿಗಳಿಗಾಗಿ ಅದು ಗಡಿಗೆ ಬೇಕು, ಜ್ಞಾನಿಗಳಿಗಾಗಿ ಅದು ಮಣ್ಣಾಗಿರ್ಬೋದು. ಅಜ್ಞಾನಿಗಳಿಗೆ ಗಡಿಗೆ ಅಂತೆ ಅದು ಗಡಿಗೆ ಬೇಕು. ಹಿಂಗಾಗಿ ಅದು ಗಡಿಗೆ ಒಡೆದು ಪುಡಿ ಮಾಡಬೇಡ್ರಿ. ಒಡಿಲಾರ್ದೆ ನೀವು ಅದು ಮಣ್ಣಂತ ತಿಳಿದು ಬಿಡ್ರಿ ಸಾಕು. ತಿಳಿದು ಅಲ್ಲಿ ಗಡಿಗೆ ಇಲ್ಲ, ಮಣ್ಣದಂತ ತಿಳ್ಕೊಳ್ರಿ ಅಷ್ಟೇ. ವೇದಾಂತಿಗಳು ಅದು ಬಿಟ್ಟಿಗೆ ಒಡೆದು ಪುಡಿ ಪುಡಿ ಮಾಡಿದ್ರಿ ಅಂದ್ರೆ ಅಜ್ಞಾನಿಗಳಿಗೆ ಆ ಘಟ್ಟದ ಮೇಲೆ ಜೀವನ ಅದರ ಮೇಲೆ ನಂಬಿಕೊಂಡು ಕೂತಾರವರು. ಹಿಂಗಾಗಿ ಅದ್ರ ಮೇಲೆ ಅದನ್ನು ನಂಬಿದ ಜೀವಿಗಳಿಗೆ ತೊಂದರೆ ಮಾಡಬೇಡ್ರಿ. ಬ್ರಹ್ಮಜ್ಞಾನಿಗಳಾಗಿ ನೀವು ಏನ್ ಬೇಕಾದ್ರೆ ತಿಳ್ಕೊಳ್ರಿ, ಬ್ಯಾಡನಲ್ಲ. ಆ ಅಜ್ಞಾನವನ್ನ ನಂಬಿದ ಜೀವಿಗಳಿಗೆ ನೀವು ತೊಂದರೆ ಮಾಡಬೇಡ್ರಿ. ಯಾರಿಗದ ಘಟನೆ ಕರೆ ಅನ್ನಿಸ್ತಿರ್ತದೋ ಅವರು ಲೌಕಿಕ ಜೀವನದಾಗ ಮಾಯೆ ಮತ್ತು ಈಶ್ವರರ ಅಡಿಯಾಳಾಗಿ ದುಡುಕೋತ ಹೋಗ್ತಾರ. ಅವರೇ ಯಾರು ಆ ಒಂದು ಅಜ್ಞಾನವನ್ನು ದಾಟಿ ಹೋತಾರ ಅವರಿಗೆ ಈಶ್ವರ ಮಾಯೆಯರು ಅಡಿಯಾಳಾಗ್ತಾರೆ. ಈಶ್ವರ ಮಾಯೆಯರು ಅವ್ರಿಗೆ ಸರ್ವಿಸ್ ಕೊಡ್ತಾರೆ. ಶುದ್ಧ ಬ್ರಹ್ಮ ಜ್ಞಾನಿಗಳಿಗೆ, ಶುದ್ಧ ಬ್ರಹ್ಮ ಸ್ವರೂಪರಿಗೆ ಈಶ್ವರ ಮಾಯೆಯರು ಸರ್ವಿಸ್ ಕೊಡ್ತಾರೆ. ಯಾಕಂದ್ರೆ ಪರಮಾತ್ಮನ ಸೇವೆ ಮಾಡ್ತಾರ ಅಂದ್ಮೇಲೆ ಅವರಿಗೆ ಸಹಾಯ ಮಾಡ್ಬೇಕಂತ ಅವರು ಸರ್ವಿಸ್ ಕೊಡ್ತಾರೆ. ಈಶ್ವರ ಮಾಯೆಯರಿಗಿಂತ ಕೆಳಗೆ ಬಿದ್ದು ಯಪ್ಪೋ ನೀನೇ ದೊಡ್ಡವ ಪರಮಾತ್ಮ ಅಂತೇಳಿ ಜೀವ ಭಾವ ಇತ್ತು ಅಂದ್ರೆ ಅವ್ರ ಮೇಲೆ ಅವ್ರು ಬಾಸ್ ಆಗ್ತಾರೆ. ಜೀವಭಾವ ಕಳ್ಕೊಂಡು ಉಪಾಧಿ ಕಳ್ಕೊಂಡು ಕೇವಲ ಶುದ್ಧ ಬ್ರಹ್ಮ ಸ್ವರೂಪದಲ್ಲಿ ಉಳಿದ್ರು ಅಂತಂದ್ರೆ ಈಶ್ವರ ಮಾಯೆಯರು ಅವ್ರ ಬಲ್ಲಿ ಸೇವಕರಾಗ್ತಾರೆ. ಅವರು ಈಶ್ವರ ಮಾಯೆಯರ ಪೊಸಿಷನ್ ಹೆಂಗದಂದ್ರೆ ಹೋಟೆಲ್
ಮಾಲೀಕರಲ್ಲ, ಹೋಟೆಲಿನ ಮ್ಯಾನೇಜರ್ ಇದ್ದಂಗೆ ಅದಾರ ಅವ್ರು. ಹೋಟೆಲ್ ಮ್ಯಾನೇಜರ್ಗಳು ಅಲ್ಲಿ ಸಪ್ಲೈಯರ್ಗಳಿಗೆ ಅಡಿಗೆ ಮಾಡೋರಿಗೆ ಹೆಡ್, ಅವ್ರು ಕುಕ್ಗಳಿಗೆ ಹೆಡ್. ಆ ಹೋಟೆಲ್ ಮಾಲೀಕಿಗೆ ಹೆಡ್ ಅಲ್ಲ ಅವ್ರು, ಹೋಟೆಲ್ ಮಾಲೀಕಿಗೆ ಸೇವಕರವ್ರು. ಹೋಟೆಲ್ ಮಾಲೀಕ ಅಂದ್ರೆ ಶುದ್ಧ ಬ್ರಹ್ಮ ಇದ್ದಂಗ. ಜೀವ ಈಶ್ವರರು ಹೆಂಗದಾರಪ್ಪ ಅಂತಂದ್ರ ಆ ಹೋಟೆಲಿನ ಮ್ಯಾನೇಜರ್ಗಳು ಇದ್ದಂಗ ಅವ್ರ ಅಡಿಗೆ ಮಾಡೋರು ಕುಕ್ಕುಗಳು ಏನದಾರಪ್ಪ ಅಂತಂದ್ರೆ ಹೋಟೆಲ್ ಒಳಗೆ ಸಪ್ಲೈಯರ್ಗಳು. ಅವ್ರು ಆ ಸಪ್ಲೈಯರು ಅಡಿಗೆ ಮಾಡೋರಿಗೆ ಮ್ಯಾನೇಜರ್ ಹೆಡ್, ಆದ್ರೆ ಓನರ್ ಹೆಡ್ ಅಲ್ಲ. ನೀವು ಓನರ್ ಆದ್ರಿ ಅಂತಂದ್ರೆ, ಹೋಟೆಲ್ ಓನರ್ ಆದ್ರಿ ಅಂತಂದ್ರೆ ಆ ಮ್ಯಾನೇಜರು ನಿಮ್ ಸೇವಕ ಆಗ್ತಾನ. ನೀವು ಹೋಟೆಲ್ನಾಗ ಅಡಿಗೆ ಮಾಡೋರು ಸಪ್ಲೈಯರ್ ಆದ್ರಿ ಅಂತಂದ್ರೆ ಆ ಮ್ಯಾನೇಜರ್ ನಿಮ್ಮ ಮಾಲೀಕ ಆಗ್ತಾನ. ಮ್ಯಾನೇಜರ್ ಹೇಳಿದ್ದು ನೀವು ಕೇಳಬೇಕಾಗ್ತದ. ಸತ್ವ ರಜೋ ತಮೋ ಗುಣಗಳನ್ನು ಇಟ್ಕೊಂಡು ಲೌಕಿಕ ಭೋಗದೊಳಗೆ ಮುಳುಗಿದ್ರಿ ಅಂದ್ರೆ ಈಶ್ವರ ನಿಮ್ಮ ಯಜಮಾನ. ಆ ಸತ್ವ ರಜ ತಮಗಳನ್ನು ಕಳ್ಕೊಂಡು ನೀವು ಶುದ್ಧ ಬ್ರಹ್ಮ ಸ್ವರೂಪ ಆದ್ರಿ ಅಂತಂದ್ರ ಆ ಈಶ್ವರ ನಿಮ್ಮ ಸೇವಕ. ನಿಮ್ಮನ್ನ ಅಂಗೈಯ ಹಿಡಿತಾನೋ, ಫುಲ್ ಕಾಳಜಿ ಮಾಡ್ತಾನ, ಫುಲ್ ಕೇರ್ ಮಾಡ್ತಾನ. ತ್ರಿಗುಣಾತೀತ ಆಗ್ಬೇಕಂದ್ರೆ ಇದೇ ನೋಡ್ರಿ, ಸರಳವಾಗಿ ತಿಳ್ಕೋಬೇಕು. ಏನೇ ಸಮಸ್ಯೆ ಬಂದಾಗ ಸಹಿತ ಅಲ್ಲಿ ಶುದ್ಧ ಬ್ರಹ್ಮನನ್ನ ನೆನೆಸಿಕೊಂಡು ತೋರುವಿಕೆಯಲ್ಲಿ ಇವೆಲ್ಲ ನಡೆದವ, ಇವೆಲ್ಲ ಪರಮಾತ್ಮನ ಲೀಲೆನೆ ಅದಾವ. ಇರುವಿಕೆಯಲ್ಲಿ ಬ್ರಹ್ಮನ ಲೀಲೆನೆ, ತೋರುವಿಕೆಯಲ್ಲಿ ನಾಮರೂಪಗಳ ಒಂದು ನಾಟಕ ನಡೆದಿದ್ದು ಅಂತ ತಿಳ್ಕೊಂಡು ಸರಳವಾಗಿ ಸಹಜವಾಗಿ ಹೋಗ್ಬೇಕು. ಬಹಳ ಸೀರಿಯಸ್ ತಗೊಂಡು ಸಂಸಾರದಾಗ ತಲೆ ಕೆಡಿಸ್ಕೊಂಡು ಹುಚ್ಚಿಡ್ದಂಗ ಆಗಬಾರ್ದು. ಅದು ನಡೆದದ, ಅದರೊಳಗ ನಾವು ಇನ್ವಾಲ್ವ್ ಆಗಿ ಹುಚ್ಚಿಡ್ದಂಗೆ ಮಾಡಬಾರ್ದು ಅಂತ ಹೇಳೋದು. ಅದು ನಡೆದದ, ಅದ್ರಾಗ ನಿಮ್ಮದು ಇನ್ವಾಲ್ವ್ಮೆಂಟ್ ಇರಬಾರ್ದು. ನೀವು ಅದು ಎಲ್ಲಿ ಅನುಭವಿಸ್ತೀರಿ? ನಿಮ್ಗ ಅದಕ್ಕೆ ಸಂಬಂಧ ಇಲ್ಲ. ನೀವು ಸಾಕ್ಷಿ ಅದಿರಿ, ನೀವೆಲ್ಲಿ ಅನುಭವಿಸ್ತೀರಿ? ಅದು ಏನು ದೇಹ ಅನುಭವಿಸ್ತಾ ಇರೋದು ನಿಮಗೆ ಅನುಭವಿಸ್ಲಕತ್ತೀನಿ ಅಂತ ತಿಳ್ಕೊತೀರಿ. ದೇಹ ಹುಟ್ಟಿದ್ರೆ ನೀವು ಹುಟ್ಟಿನಿ ಅಂತ ತಿಳ್ಕೊತೀರಿ. ದೇಹಕ್ಕೆ ಸುಖ ದುಃಖ ಆದ್ರೆ ನಿಮಗೆ ಆಗ್ಯದ ಅಂತ ತಿಳ್ಕೊತೀರಿ. ಅದು ನಿಮಗೆ ಸಂಬಂಧ ಇಲ್ಲದು. ಯಾವ ದೇಹ ಕರ್ಮ ಮಾಡ್ಯದ ಆ ದೇಹ ಅದರ ಸುಖ ದುಃಖ ಅನುಭವಿಸ್ತಿರ್ತದ, ಅದಕ್ಕೆ ನಿಮ್ಗೆ ಸಂಬಂಧ ಇಲ್ಲ. ಸುಮ್ಮನೆ ಅದರ ಬಗ್ಗೆ ಬಹಳ ತಲೆ ಕೆಡಿಸ್ಕೊತಿರ್ತೀರಿ. ಬಗಲನ ಮನೆ ಹುಡುಗರು ಪಾಸ್ ಆದ್ರ ಹೊಟ್ಟೆ ಕಿಚ್ಚು ಪಡೋದು, ಫೇಲ್ ಆದ್ರೆ ಖುಷಿ ಪಡೋದು, ಇವೆಲ್ಲ ಈ ಸಂಬಂಧ ಇಲ್ಲ. ಅವು ಪಾಸ್ ಆದ್ರೆ ನಿಮಗೇನಾಗದ, ಫೇಲ್ ಆದ್ರೆ ನಿಮಗೇನಾಗದ. ಯಾರಿಗೋ ಪ್ರಮೋಷನ್ ಆಯ್ತಂದ್ರೆ ಇವ್ರಿಗೆ ಹೊಟ್ಟೆ ಕಿಚ್ಚ ಅಂತಿರ್ತಾರೆ. ಅವ್ರ ಸರ್ವಿಸ್ ಅವ್ರ ಪ್ರಮೋಷನ್, ನಮ್ಗೇನ್ ಸಂಬಂಧ? ಮತ್ತ ಸಂಬಂಧ ಇಲ್ಲದರಾಗ ನಾವು ಸುಖ ದುಃಖ ಅನುಭವಿಸ್ತೀವಲ್ಲ, ಸಂಬಂಧ ಇಲ್ಲ. ಸ್ಥೂಲ ಶರೀರ ಅದು ಬಾಲಕ ಯುವಕ ಮುದುಕ ಆಗಿ ಮಣ್ಣಿಗೆ ಗೊತ್ತಿರ್ತದ. ಸೂಕ್ಷ್ಮ ಶರೀರದೊಳಗ ಸಂಸಾರಿಕ ಏನು ಜಟಾಪಟಿಗಳಿರ್ತಾವ, ಅದರ ಸಂಸ್ಕಾರಗಳು ಅದರೊಳಗೆ ಇರ್ತಾವ. ಅದರೊಳಗೆ ಏನ್ ಸಂಸ್ಕಾರಗಳು ಇರ್ತಾವ, ಆ ಸಂಸ್ಕಾರಕ್ಕೆ ತಕ್ಕಂತೆ ಪಾಪ ಪುಣ್ಯದ ಫಲಗಳು ಅದು ಅನುಭವಿಸ್ತಿರ್ತದೆ. ಕಾರಣ ಶರೀರದೊಳಗ ಆಧ್ಯಾತ್ಮ ಸಾಧನೆ, ತುರ್ಯಾವಸ್ಥೆ, ತುರ್ಯಾತೀತಾವಸ್ಥೆ, ತುರ್ಯಾತೀತೋತ್ತರ ಅವಸ್ಥೆ ಎಷ್ಟರ ಮಟ್ಟಿಗೆ ಮಾಡಿರಿ ಆ ಸಂಸ್ಕಾರ ಅದರೊಳಗಿರ್ತಾವ. ಅದರ ಕೆಲಸ ಅದು ಮಾಡ್ತಿರ್ತದೆ. ಈ ಪಾಠವನ್ನ ಮೀರಿ ಹೋಗ್ಬೇಕದು, ಶುದ್ಧ ಬ್ರಹ್ಮ ಸ್ವರೂಪ ಆಗ್ಬೇಕಾದ್ರೆ. ಬರೀ ಇದು ಹೇಳೋದು ಕೇಳದೆ ಇದೇ ಮುಖ್ಯ ಕೆಲಸ ಅಲ್ಲ. ಇದನ್ನು ಮೀರಿ ನೀವು ಶುದ್ಧ ಬ್ರಹ್ಮ ಸ್ವರೂಪವನ್ನು ತಿಳ್ಕೊಂಡು ಆ ಸ್ವರೂಪದ ಸಾಧನೆ
ಅಂದ್ರೇನು ನಾನೇ ಆ ಬ್ರಹ್ಮ ಅದೀನಿ ಅಂತ ತಿಳ್ಕೊಬೇಕಂತಂದ್ರೆ ಅದೇನ್ ನಾವು ಏಸು ವರ್ಷ ಪ್ರವಚನ ಹೇಳಿದ್ರೆ ನೀವು ತಿಳ್ಕೊಳಕ್ ಬರ್ತದ, ನೀವಾಗೆ ತಿಳ್ಕೊಂಡ್ರೆ ತಿಳಿತದ. ಕಲ್ಲು ಇದೆ, ನೋಡುವುದಕ್ಕೆ ಕಲ್ಲು ಇರುವುದು ಬ್ರಹ್ಮ ಆದ ಅಂತಿಟ್ಟು ಸರಳವಾಗಿ ಹೇಳಿದ್ಮೇಲೆ ಮುಂದೆ ಏನ್ ಕಂಡಿದ್ದೆಲ್ಲ ಬ್ರಹ್ಮ ಅಂತೇಳಿ ನೀವು ನೋಡಿದ್ರೆ ಕಾಣುತ್ತದೆ. ನಾನು ಹೆಂಗ್ ತೋರ್ಸಕ್ ಬರ್ತದೆ ನಿಮ್ಗೆ? ಏನ್ ಮಾಡ್ತದ? ಇನಾಮದಾರ ಸ್ವಾಮಿಯರು ಎಷ್ಟು ಸರಳ ಹೇಳ್ಯಾರ, ಎಷ್ಟು ಚೊಲೋ ಹೇಳ್ಯಾರ ಬ್ರಹ್ಮ ದರ್ಶನ ಅಂತ ಇನಾಮದಾರಿಗೆ ಹೊಗಳಕ್ ಹೋಗ್ತದೆ ಹೊರತು ತಾನು ಮಾತ್ರ ಕಲ್ಲನ್ನ ಬ್ರಹ್ಮ ಅಂತ ನೋಡಂಗಿಲ್ಲ. ಕಲ್ಲನ್ನು ಕಲ್ಲಂತ ನೋಡ್ತಾನೆ. ಹಂಗಾದ್ರೆ ಹೆಂಗ ಅನುಭವ ಆಗ್ತದೆ? ಇದಕ್ಕಿಂತ ಸರಳವಾಗಿ ಬ್ರಹ್ಮ ದರ್ಶನ ಹೆಂಗ್ ಮಾಡಿಕೊಡ್ಬೇಕು ನಾವು? ಓಕೆ, ಒಳ್ಳೇದಾಗಲಿ ಎಲ್ಲರಿಗೂ. ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಎಲ್ಲರಿಗೂ ಶರಣ ಶರಣ.